ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕ
ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ಗುಡ್ ಮಾರ್ನಿಂಗ್ ಸಹೋದರರೇ, ಗುಡ್ ಮಾರ್ನಿಂಗ್ ಸಹೋದರಿಯರೇ ಹಾಗೂ ಸ್ನೇಹಿತರೆ. ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲ ನೋಡಕ್ಕೆ ತುಂಬಾ ಸಂತೋಷವಾಗುತ್ತೆ. ಈ ಸಮಯದ ವಚನ ಓದಿಕೊಳ್ಳೋಣ. ಕೀರ್ತನೆಗಳು 91ನೇ ಅಧ್ಯಾಯ 1-2. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಆಮೇನ್. ಆಮೇನ್. ಸಹೋದರ ಸಹೋದರಿಯರೇ, ದೇವರ ವಚನ ಹೇಳುತ್ತೆ ಇಲ್ಲಿ ನಾವೆಲ್ಲ ಕೂಡ ದೇವರ ಮೊರೆ ಹೊಕ್ಕುವಾಗ ಸುರಕ್ಷಿತವಾಗಿರ್ತೀವಿ ಅಂತ ಹೇಳ್ತೀವಿ. ಇವತ್ತು ದಿವಸ ದೇವ ಸಹೋದರ ಮೂಲಕವಾಗಿ ದೇವರು ಅದ್ಭುತ ಸಂದೇಶ ಕೊಡಲಿದ್ದಾರೆ. ಸೊ ನಿಮ್ಮೆಲ್ಲರೂ ಕೂಡ ಆನ್ಲೈನ್ ಸರ್ವಿಸಿಗೆ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಆರಾಧನೆಯನ್ನ ಶುರು ಮಾಡೋಣ. ಪ್ರಾರ್ಥಿಸೋಣ. ಅತಿ ಪರಿಶುದ್ಧ ದೇವರೇ, ಈ ಸಮಯ ಕೊಟ್ಟಿದ್ದಕ್ಕೆ ವಂದನೆ ಸಲ್ಲಿಸ್ತೀನಿ. ನೀವು ಇಷ್ಟೊಂದು ಒಳ್ಳೆಯವರಪ್ಪ ಸ್ವಾಮಿ. ಬೆಳಗಿನ ಜಾವದಲ್ಲಿ ನೀವು ವಾಕ್ಯ ಕೇಳೋಕೆ ಒಂದು ಅವಕಾಶ ಕೊಟ್ಟರಿ ಸ್ವಾಮಿ. ನೀವು ನಮ್ಮ ಜೊತೆ ನಡೆಸಿ ಕಾಯುವಂಥ ದೇವರು ನೀವಾಗಿದ್ದೀರ ಸ್ವಾಮಿ. ದೇವರೇ, ನೀವು ಇದ್ದ ಹಾಗೆ ಮಾಡೋದನ್ನು ಬಲಪಡಿಸಿ ಪ್ರೀತಿ ಮಾಡೋದೇವು ನೀವಾಗಿದ್ದೀರ. ದೇವರೇ, ನೀವು ನಮ್ಮೊಂದಿಗೆ ಇದ್ರೆ ಸ್ವಾಮಿ, ಯಾವುದು ಕೂಡ ನಮಗೆ ಒಂದು ಕೇಡು ಸಂಭವಿಸೋದಿಲ್ಲ ಕರ್ತದೆ. ನಿಮ್ಮನ್ನು ಮೊರೆ ಹೊಕ್ಕವ್ರನ್ನ ಸುರಕ್ಷಿತವಾಗಿ ಕಾಯುವಂಥ ದೇವರು ನೀವಾಗಿದ್ದೀರ ತಂದೆ. ಖಂಡಿತ ನಂಬ್ತೀನಿ ಸ್ವಾಮಿ. ಈ ದಿವಸ ಸಂದೇಶದಲ್ಲಿ ನೀವೇ ನಡೆಸಿ ಕಾಯಿರಪ್ಪ ತಂದೆ. ನಾವು ಈ ಸಂದೇಶ ಕೇಳಿ ಮುಗಿಯೋದ್ರೊಳಗಿರ್ತೀರಿ ಅನೇಕ ವಿಷಯ ಕಲಿತು ಮನೆಗೂ ನಾವಿರೋದಕ್ಕೆ ಸಹಾಯ ಮಾಡಿ ಕೇಳ್ಕೊಂತಿದ್ದೀರಿ. ನೀವೇ ನಮ್ಮನ್ನು ಇದು ನಡೆಸಿ ಕಾಯ್ತಿರಂತ ನಂಬಿ ಒಂದು ಚಿಕ್ಕ ಪ್ರಾರ್ಥನೆ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವ್ರಿ. ಆಮೇನ್. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ.
ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಕೊಲೊಸ್ಸೆದವರು 3ನೇ ಅಧ್ಯಾಯ 12ರಿಂದ 17ನೇ ವಚನವರೆಗೂ ನಾವು ಇವತ್ತು ಕಲಿತೇವೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ
ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಕೊಲೊಸ್ಸೆದವರು 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಸೊ ಇಲ್ಲಿ ಹಳೆಯ ಸ್ವಭಾವ ಮತ್ತು ನೂತನ ಸ್ವಭಾವ ಎರಡು ವಿಷಯಗಳ ಬಗ್ಗೆ ಮಾತಾಡುತ್ತೆ. ಓಕೆ, ನೀವು ಎಫೆಸದವರು 4:22-24 ಓದಿದ್ರೆ, ಎಫೆಸದವರು 4:22-24 ನಾವು ಓದಿದ್ರೆ, ಯೇಸುವಿನಲ್ಲಿರುವ ಸತ್ಯ ಉಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಪೂರ್ವ ಸ್ವಭಾವ ಅಂದರೆ ಹಿಂದಿನ ಸ್ವಭಾವ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಸೊ ಇಲ್ಲಿ ಪೌಲ್ ಅವರು 2 ವಿಷಯದ ಬಗ್ಗೆ ಮಾತಾಡ್ತಾರೆ. ಒಂದು ಪೂರ್ವ ಸ್ವಭಾವ ಅಂದರೆ ಹಳೆ ಸ್ವಭಾವ, ಇನ್ನೊಂದು ಇವಾಗ ನೂತನ ಸ್ವಭಾವ ಅಂದರೆ ಹೊಸ ಸ್ವಭಾವ. ಓಕೆ, ಸೊ ಈ ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಪೂರ್ವ ಸ್ವಭಾವ ಅಂದರೆ ನಾವು ಕ್ರೈಸ್ತರಾಗುವುದಕ್ಕಿಂತ ಮುಂಚೆ, ಡಿಸೈಪಲ್ ಆಗೋದಕ್ಕಿಂತ ಮುಂಚೆ ನಮಗಿದ್ದ ಅನೇಕ ಗುಣಗಳು, ಇದಕ್ಕೇನಂತಾರೆ ಪೂರ್ವ ಸ್ವಭಾವ ಅಂದರೆ ಹಳೆ ಸ್ವಭಾವ. ಓಕೆ, ಸೊ ಯೋಚನೆ ಮಾಡಿ ನೋಡ್ರಿ, ಕ್ರೈಸ್ತರಾಗಿನ ಮುಂಚೆ, ಡಿಸೈಪಲ್ ಆಗಿನ ಮುಂಚೆ ನಮ್ಮ ಗುಣಗಳು ಹೇಗಿದ್ದವು? ಕೆಲವು ಸಮಯದಲ್ಲಿ ನಮಗೆ ಯೋಚನೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ, ನೋವಾಗುತ್ತೆ, ಅಸಹ್ಯಗಳಾಗುತ್ತೆ. ನಾನು ಈ ಥರ ಜೀವನ ಮಾಡ್ತಾ ಇದ್ನ? ಓಕೆ, ಸೊ ನನಗೆ ಯೋಚನೆ ಮಾಡಿ ನೋಡುವಾಗ ನನಗೆ ಕೆಲವು ಸಮಯದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ, ಹಂಗಿದ್ದವನು ಈ ಥರ ಆಗ್ಬಿಟ್ಟೆ. ಆಮೇಲೆ ಕೆಲವು ಸಮಯದಲ್ಲಿ ನನಗೆ ಕೂಡ ಊಹೆ ಮಾಡಿಕೊಂಡ್ರೆ, ಅಂದರೆ ನಾನು ಕ್ರಿಸ್ತನಲ್ಲಿ ಬರದೇ ಇದ್ದಿದ್ರೆ ನನ್ನ ಜೀವನ ಏನಾಗ್ತಾ ಇದ್ದಿದ್ದು ಊಹೆ ಮಾಡಿದ್ರೆ ಭಯ ಆಗುತ್ತೆ. ಆ ಥರ ನನ್ನ ಜೀವನ ಇದ್ಬಿಡ್ತಾ ಇತ್ತು. ಅಂದರೆ ಹಳೆ ಜೀವನದಲ್ಲಿ ನಾವೆಲ್ಲರೂ ಹೇಗಿದ್ವಿ ಅಂತ ಯೋಚನೆ ಮಾಡೋಣ. ಓಕೆ, ಬಾಯಿ ತೆಗೆದರೆ ಸುಳ್ಳು, ಕೆಟ್ಟ ಮಾತು, ಓಕೆ, ಯಾವಾಗಲೂ ನಮಗೋಸ್ಕರ ಜೀವನ ಮಾಡ್ತಾ ಇದ್ವಿ. ನಾನು ನನಗೋಸ್ಕರ, ನಾನೇ ನನ್ನ ಜೀವನಕ್ಕೆ ಕರ್ತ. ಐ ಆಮ್ ದ ಲಾರ್ಡ್ ಆಫ್ ಮೈ ಲೈಫ್. ಓಕೆ, ನನಗೇನು ಸಂತೋಷ ಅದನ್ನು ನಾನು ಮಾಡ್ತೀನಿ. ಯಾರು ಹೆಂಗಾದ್ರೂ ಹೋಗ್ಲಿ, ನನ್ನ ಸಂತೋಷನೇ ಬಹಳ ಮುಖ್ಯ. ಓಕೆ, ಸೊ ಎಲ್ಲ ಪಾಪ ಮಾಡೋಕ್ಕೂ ನಾವು ತಯಾರಾಗಿದ್ವಿ. ಏನೆಲ್ಲ ಪಾಪ ಬೈಬಲಲ್ಲಿ ಬರೆದಿದೆಯೋ, ಬೈಬಲಲ್ಲಿ ಬರೆದಿಲ್ವೋ ಎಲ್ಲ ಪಾಪಗಳನ್ನ ಮಾಡಿದ್ವಿ. ಓಕೆ, ಮಾಡಿ ದೇವರಿಗೆ ಬಹಳ ನೋವನ್ನು ಉಂಟು ಮಾಡಿದ್ವಿ. ಓಕೆ, ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ನಡವಳಿಕೆಗಳ ಮೂಲಕ, ನಮ್ಮ ಮಾತುಗಳ ಮೂಲಕ, ನಮ್ಮ ಉದ್ದೇಶಗಳ ಮೂಲಕ ದೇವರಿಗೆ ನೋವನ್ನು ಉಂಟು ಮಾಡಿದ್ವಿ, ದೇವರಿಗೆ ದುಃಖವನ್ನು ಉಂಟು ಮಾಡಿದ್ವಿ. ದೇವರಿಗೋಸ್ಕರ ನಾವು ಜೀವಿಸಿಲ್ಲ, ನಮಗೋಸ್ಕರ ಜೀವಿಸಿದ್ವಿ. ಓಕೆ, ಈ ರೀತಿಯಾದ ಜೀವನ ಮಾಡುವಾಗ ನಾವು ಸತ್ತು ಹೋಗಿದ್ವಿ. ಆಕ್ಚುಲಿ ಆತ್ಮೀಕವಾಗಿ ನಮಗೆ ಜೀವ ಇರಲಿಲ್ಲ. ಓಕೆ, ಒಂದು ಸತ್ತ ಹೆಣಕ್ಕೆ ಯಾವುದೇ ಒಂದು ಶಕ್ತಿ ಇರಲ್ಲ, ಅದು ಎದ್ದು ಏನಾದರೂ ಮಾಡಕ್ಕೆ ಅಲ್ವಾ? ಆದರೆ ಆ ರೀತಿ ಕೊಳಚೆಯಲ್ಲಿದ್ದ ನನ್ನನ್ನು, ನಿಮ್ಮನ್ನು, ಸತ್ತು ಹೋಗಿ ಆತ್ಮಿಕವಾಗಿ ಸತ್ತು ಹೋಗಿದ್ದ ನಮ್ಮನ್ನು, ನಿಮ್ಮನ್ನು
ಯೇಸು ಕ್ರಿಸ್ತು ತಾನಾಗೇ ಬಂದು, ನಾವು ಹೋಗಿಲ್ಲ, ಅವರೇ ತಾನಾಗೇ ಬಂದು ನಮ್ಮನ್ನ ಪ್ರೀತಿಸಿ, ಅವರು ತನ್ನ ಪ್ರೀತಿಯನ್ನು ನಮಗೆ ತೋರಿಸಿ ನಮಗೆ ಸಹಾಯ ಮಾಡಿದರು. ಸೊ ನಾವೆಲ್ಲರೂ ಶಿಷ್ಯರಾದ, ಕ್ರೈಸ್ತರಾದ, ಕ್ರಿಸ್ತನೇ ನಮಗೆ ಕರ್ತನು, ಲಾರ್ಡ್. ಅವ್ರಿಗೋಸ್ಕರ ನಾನು ಜೀವನ ಮಾಡ್ತೇನೆ, ಇನ್ಮೇಲೆ ನನಗೋಸ್ಕರ ನಾನು ಜೀವನ ಮಾಡಲ್ಲ ಅಂತ ನಾವು ನಿರ್ಧಾರ ಮಾಡಿದ್ವಿ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡ್ತೇವೆ, ನಾವು ನಮ್ಮ ಪಾಪಕ್ಕಾಗಿ ಸತ್ತು ಯೇಸು ಕ್ರಿಸ್ತರಿಗಾಗಿ ನಾವು ಜೀವಂತವಾಗಿ ಇದ್ದೇವೆ. ಅಂದ್ರೆ ಏನು? ಇನ್ನು ಮೇಲೆ ನಾನು ಪಾಪ ಅಂತ ಬರುವಾಗ ನಾನು ಸತ್ತೇಣ ಯಾವಾಗಲೂ ಸ್ಮೋಕಿಂಗ್ ಮಾಡೋದು ನೋಡಿದ್ದೀರಾ? ಖಂಡಿತ ಅಲ್ಲ ಅಲ್ವಾ? ಯಾಕಂದ್ರೆ ಪಾಪ ಅಂತ ಬರುವಾಗ ನಾನು ಸತ್ತೇಣ, ನೀತಿವಂತಿಕೆ ಅಂತ ಬರುವಾಗ ನಾನು ಜೀವಂತವಾಗಿದೆ. ಸೊ ಅದಕ್ಕೆ ನಾವು ನಿರ್ಧಾರ ಮಾಡಿದ್ವಿ, ಇನ್ಮೇಲೆ ನಾನು ಪಾಪಕ್ಕಾಗಿ ಸತ್ತೋಗಿದ್ದೀನಿ. ಪಾಪ ಅಂತ ಬರುವಾಗ ನಾನು ಜೀವಂತವಾಗಿಲ್ಲ, ನಾನು ಯೇಸು ಕ್ರಿಸ್ತರಿಗಾಗಿ ಜೀವಂತವಾಗಿದೆ. ಅವರೇ ನನ್ನ ಕರ್ತರು. ಇನ್ಮೇಲೆ ನಾನು ಅವರ ಮೆಚ್ಚುಗೆಗಾಗಿ ನಾನು ಜೀವನ ಮಾಡ್ತೀನಿ, ಅವರ ಸಂತೋಷ ಪಡಿಸೋದಕ್ಕೋಸ್ಕರ ಜೀವನ ಮಾಡ್ತೀನಿ. ನಾನು ನನಗೋಸ್ಕರ ಜೀವನ ಮಾಡಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಅಲ್ವಾ? ಸೊ ಪೂರ್ವ ಸ್ವಭಾವ, ನಾವು ಶಿಷ್ಯರಾದ್ಮೇಲೆ ನಮ್ಮ ಪೂರ್ವ ಸ್ವಭಾವ ಹೋಯ್ತು, ಹಳೆ ಸ್ವಭಾವ ಬಂತು. ಸೊ ಇವಾಗ ನೀವು ಯಾರನ್ನ ನೋಡಿರ್ಬೋದು, ಬಹಳ ಕೆಟ್ಟ ಡ್ರೆಸ್, ದುರ್ವಾಸನೆ ಹೊಡಿತಾ ಇರುತ್ತೆ ಅವ್ರ ಶರೀರ, ಅವ್ರ ಬಟ್ಟೆ. ನಾವು ಒಂದ್ಸರಿ ಟಿ ವಿಯಲ್ಲಿ ನೋಡಿದೆ, ಯಾರೋ ಒಬ್ಬ ಯೂಟ್ಯೂಬ್ ಯಾರೋ ಗೊತ್ತಿಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ತಾತ ಅನ್ಸುತ್ತೆ, ಒಬ್ಬ 65-70 ವರ್ಷ ಇರ್ಬೋದು, ಫುಲ್ ಕೊಳಚೆ ಬಟ್ಟೆ. ಓಕೆ, ಅವ್ರು ಸ್ನಾನ ಮಾಡಿಲ್ಲ, ಭಾಳ ಎಷ್ಟು ತಿಂಗಳಾಯ್ತು ಗೊತ್ತಿಲ್ಲ. ಓಕೆ, ಅವ್ರು ದಾರಿಯಲ್ಲಿ ಹೋಗ್ತಾ ಇದ್ರು. ಸೊ ಇವನೇನು ಮಾಡ್ದ, ಅವ್ರನ್ನ ಕುಂಡ್ರಿಸಿ ಅವ್ರಿಗೆ ಫುಲ್ ಸ್ನಾನ ಮಾಡಿಸಿ ಸ್ನಾನ ಮಾಡೋಕ್ಕೆ ಮುಂಚೆ ಅವ್ರಿಗೆ ಹೇರ್ ಕಟ್ ಮಾಡಿ ಅವ್ರಿಗೆ ಸ್ನಾನ ಮಾಡಿಸ್ದ. ಓಕೆ, ಆಮೇಲೆ ಶೇವಿಂಗ್ ಎಲ್ಲ ಮಾಡ್ದ. ಆಮೇಲೆ ಅವ್ರಿಗೆ ಹೊಸ ಬಟ್ಟೆ ಕೊಟ್ಟ. ಆಮೇಲೆ ಅವ್ರು ನೋಡುವಾಗ ಬಹಳ ವ್ಯತ್ಯಾಸವಾಗಿ ಕಂಡ್ರು. ಓಕೆ, ಅವ್ರು ಭಿಕ್ಷುಕ ಥರನೇ ಕಂಡ್ರು ಮುಂಚೆ, ಇವಾಗ ಬಾಸ್ ಥರ ಕಾಣಿಸ್ತಾರೆ. ಓಕೆ, ಸೊ ಹಂಗಂದ್ರೆ ಏನು? ಸೊ ನಾವು ಏನು ಮಾಡಿದ್ವಿ, ಹಳೆ ಬಟ್ಟೆನ ತೆಗೆದ್ಬಿಟ್ವಿ. ಯೇಸು ಕ್ರಿಸ್ತನ ನಾವು ಹಿಂಬಾಲಿಸ್ತೀವಿ ಅಂದ್ರೆ ನಾವು ಹಳೆ ಬಟ್ಟೆನ ತೆಗೆದುಬಿಟ್ಟು ಹೊಸ ಬಟ್ಟೆನ ಹಾಕೊಂಡಿದ್ವಿ. ಯೇಸು ಕ್ರಿಸ್ತ ನಮಗೆ 5 ಬಟ್ಟೆಗಳನ್ನ ಕೊಟ್ಟಿದ್ವಿ. ಅಂದ್ರೆ ನಾವು ನೋಡ್ತೀವಲ್ವಾ? ಓಕೆ, ಸೊ ಶರ್ಟು, ಪ್ಯಾಂಟು ಇದೆಲ್ಲ ಇದೆ ನಮಗೆ. ಓಕೆ, ಟೈ, ಓಕೆ, ಟೋಪಿ ಬೇಕಂದ್ರೆ ಟೋಪಿ, ಈ ಥರ 4-5 ಬಟ್ಟೆ ಅಂತ ಯೇಸು ಕ್ರಿಸ್ತ ನಮಗೆ 5 ಬಟ್ಟೆ ಹೇಳ್ತಾರೆ. ನೀನು ಶಿಷ್ಯನಾದರೆ ಈ 5 ಗುಣಗಳನ್ನು ಅಂದರೆ ಬಟ್ಟೆಗಳನ್ನು ನೀನು ಧರಿಸ್ಕೋಬೇಕು. ಯಾವಾಗ 5 ಬಟ್ಟೆಗಳು ನಾವು ನೋಡಬೇಕು. ಓಕೆ, ಕೊಲೊಸ್ಸೆದವರು 3ನೇ ಅಧ್ಯಾಯ, ತಿರುಗಿ ಹಿಂದೆ ಹೋಗೋಣ, 3ನೇ ಅಧ್ಯಾಯ. ಸೊ ಇಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಕನಿಕರ ಅನ್ನೋದು ಒಂದು ಬಟ್ಟೆ ನೀವು ಹಾಕೋಬೇಕು. ದಯೆ, ಕನಿಕರ ಅಂದರೆ ಇಂಗ್ಲಿಷಲ್ಲಿ ಕಂಪ್ಯಾಷನ್. ಓಕೆ, ಆಮೇಲೆ ದಯೆ ಅಂದರೆ ಕೈಂಡ್ನೆಸ್, ದೀನಭಾವ, ಹ್ಯೂಮಿಲಿಟಿ, ಸಾತ್ವಿಕತ್ವ, ಜೆಂಟಲ್ನೆಸ್, ದೀರ್ಘ ಶಾಂತಿ ಅಂದರೆ ಪೇಷನ್ಸ್. ಸೊ ನೀವು ಓಕೆ, ಖಂಡಿತವಾಗ್ಲೂ ನಾನು ನಂಬ್ತೀನಿ, ಮನೆ ಬಿಟ್ಟು ಹೊರಗಡೆ ನಿಮ್ಮ ರೂಮ್ ಹೊರಗಡೆಯಿಂದ ಬರುವಾಗಲೇ ನೀವು ಬಟ್ಟೆ ಹಾಕೊಂಡ್ರಿ ಅಲ್ವಾ? ಯಾಕಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಬಟ್ಟೆ. ಸೊ ಅದಕ್ಕೆ ಬೈಬಲ್ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಶಿಷ್ಯನಾದ್ಮೇಲೆ ಇದು 5 ಗುಣಗಳನ್ನ ನೀವು ಧರಿಸ್ಕೋಬೇಕು, ನೀವು ಬಟ್ಟೆ ಹಾಕೋಬೇಕು. ಅಂದರೆ ಏನು? ಯಾವ್ಯಾವ ಬಟ್ಟೆ? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ. ಧರಿಸಿ ಅಂದ್ರೆ ಏನು? ಹಾಕೋಬೇಕು ಬಟ್ಟೆ. ಓಕೆ, ಅಂದ್ರೆ ಏನು? ನಾವು ಇವಾಗ ಸಭೆಗೆ ಬರ್ತೀವಿ, ಸಭೆಗೆ ಬಂದಾಗ ನಾವು ಯೋಚನೆ ಮಾಡಿ ನೋಡ್ರಿ, ಈ ಬಟ್ಟೆನ ನಾವು ಧರಿಸಿದೀವ ಇಲ್ವ? ಅಂದ್ರೆ
ನನ್ನಲ್ಲಿ ಕನಿಕರ ಇದೆಯಾ? ಕನಿಕರ ಬಟ್ಟೆ ಇದೆಯಪ್ಪ? ದಯೆ ಬಟ್ಟೆ ಇದೆಯಾ? ದೀನಭಾವ ಬಟ್ಟೆ ಇದೆಯಾ? ಸಾತ್ವಿಕತ್ವ, ಜೆಂಟಲ್ನೆಸ್ ಅಂದರೆ ರೂಢಿಗೆ ಆಪೋಸಿಟ್, ಅದು ಇದೆಯಾ? ದೀರ್ಘ ಶಾಂತಿ, ಈ ಬಟ್ಟೆಗಳನ್ನ ನಾನು ಧರಿಸ್ಕೊಂಡಿದ್ದೀನಿ ಅಂತ ನೋಡ್ಬೇಕು. ಓಕೆ, ಸೊ ಈ ಬಟ್ಟೆಗಳು ಧರಿಸ್ಕೊಂಡಿಲ್ಲ ಅಂದರೆ ನಾವಿನ್ನು ಎಲ್ಲಿದ್ದೀವಿ? ಪೂರ್ವ ಸ್ವಭಾವ, ಹಳೆಯ ಜೀವನದಲ್ಲಿ. ಹಳೆಯ ಜೀವನದಲ್ಲಿ ನಾವು ಬೇರೆ ಬೇರೆ ಬಟ್ಟೆಗಳನ್ನ ಹಾಕೊಂಡಿದ್ವಿ. ಅಂದರೆ ಏನು? ಇದಕ್ಕೆಲ್ಲ ಆಪೋಸಿಟ್, ಭಾಳ ರೂಢು, ಸಿಟ್ಟು, ಓಕೆ, ಸುಳ್ಳು ಹೇಳೋದು. ಎಫೆಸಿಯರ್ 4 ನೋಡಿದ್ರೆ ಏನೆಲ್ಲ ನಾವು ಮಾಡ್ತಾ ಇದ್ವಿ ಹಳೆಯ ಜೀವನದಲ್ಲಿ ಅಂತ ಹೇಳುತ್ತೆ. ಓಕೆ, ಈ ಬಟ್ಟೆಗಳನ್ನ ಹಾಕೊಂಡಿದ್ವಿ. ಇವಾಗ ಯೇಸು ಕ್ರಿಸ್ತನ ಹಿಂಬಾಲಿಸಿದ ಮೇಲೆ, ಯೇಸು ಕ್ರಿಸ್ತನ ಕರ್ತನಂತ ಸ್ವೀಕರಿಸಿದ ಮೇಲೆ ನಾವು ಅದೇ ಹಳೆ ಬಟ್ಟೆನ ಹಾಕೊಂಡ್ಬಾರ್ದು. ಸ್ನಾನ ಮಾಡಿದ್ಮೇಲೆ ಏನು ಮಾಡಬೇಕು? ಹೊಸ ಬಟ್ಟೆ ಹಾಕೊಂಡು. ಈ ಒಂದು 5 ಬಟ್ಟೆಗಳನ್ನ ನೀವು ಧರಿಸ್ಕೊಳ್ಳೇಬೇಕು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಸಭೆಗೆ ಒಂದು ಪ್ರೀತಿಯಲ್ಲಿ ನಾವು ಇರ್ಬೇಕಂದ್ರೆ, ಒಗ್ಗಟ್ಟಲ್ಲಿ ನಾವು ಇರ್ಬೇಕಂದ್ರೆ ಈ ಗುಣಗಳು ಎಲ್ಲರಲ್ಲೂ ಇರಬೇಕು. ಓಕೆ, ಸೊ ಇವಾಗ ಪವಿತ್ರ ಆತ್ಮ ನಿಮ್ಮ ಒಳಗಡೆ ಇದ್ದಾರೆ. ದೇವರು ಈ 5 ಗುಣಗಳು ನಿಮ್ಗೆ ಬಹಳ ಸುಲಭವಾಗಿ ದೇವರು ಕೊಡ್ತಾರೆ. ಆದರೆ ಪವಿತ್ರ ಆತ್ಮನಲ್ಲಿ ನೀವು ಅನ್ಯೋನ್ಯತೆಯಿಂದ ಇರಬೇಕು. ದೇವರು ನಮಗೆ ಈ ಗುಣಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ, ಅದನ್ನು ನಾವು ಉಪಯೋಗಿಸಬೇಕು. ಓಕೆ, ಬಟ್ಟೆ ಇರುತ್ತೆ ಆದರೆ ಉಪಯೋಗಿಸಿಲ್ಲ ಅಂದ್ರೆ ನಮ್ಮ ತಪ್ಪಲ್ವಾ? ಯಾರು ಹೇಳೋಕ್ಕಾಗಲ್ಲ ಬ್ರೋ ನನಗೆ ಇಲ್ಲ ಬ್ರೋ ಬಟ್ಟೆ. ಈಗಾಗಲೇ ಬ್ಯಾಪ್ಟಿಸಮ್ ಆದ್ಮೇಲೆ ದೇವರು ಕೊಟ್ಟಿದ್ದಾರೆ ಬಟ್ಟೆ, ಅದನ್ನ ನೀನು ಉಪಯೋಗಿಸ್ಬೇಕು. ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಯೋಚನೆ ಮಾಡಿ ನೋಡ್ರಿ, ಈ ಒಂದು ಗುಣಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ, ಈ ಗುಣಗಳನ್ನು ನಾವು ಧರಿಸ್ಕೊಂಡಿದ್ದೀವಿ. ಓಕೆ, ಸೊ ಆ ಗಲಾತ್ಯದವರು 5:22-23 ಆತ್ಮೀಯ ಫಲ, ಅದು ಕೂಡ ಈ ಗುಣಗಳ ಬಗ್ಗೆ ಮಾತಾಡುತ್ತೆ. ಕ್ರೈಸ್ತರಾಗಿದ್ರೆ ನಮಗೆ ಈ ಗುಣಗಳು ಇರಲೇಬೇಕು, ಇಲ್ಲಾಂದ್ರೆ ಕಷ್ಟ. ಅದಕ್ಕೆ ಬೈಬಲ್ ಹೇಳುತ್ತೆ, ನಿನ್ನ ಫಲಗಳಿಂದ ಜನರು ನಿನ್ನನ್ನು ಶಿಷ್ಯರಂತ ಗುರುತಿಸ್ತಾರೆ. ಓಕೆ, ನೀವು ಚೈನಲ್ಲಿ ಕ್ರಾಸ್ ಹಾಕೊಂಡಿದ್ರೆ ನೀವು ಕ್ರಿಶ್ಚಿಯನ್ ಅಂತ ಗುರುತಿಸಲ್ಲ ಜನ. ಅಥವಾ ನಿಮ್ಮ ಹೆಸರು ಪೇತರು, ಥಾಮಸ್, ಈ ಹೆಸರುಗಳನ್ನ ನೋಡಿ ಗುರುತಿಸಲ್ಲ ನೀವು ಕ್ರೈಸ್ತರಂತ. ನಿಮ್ಮ ಫಲಗಳಿಂದ ನಿಮ್ಮನ್ನ ಗುರುತಿಸ್ತಾರೆ, ನೀವು ಶಿಷ್ಯರ ಇಲ್ಲೋ. ಓಕೆ, ಸೊ ಒಂದು ಮರನ ಫಲದಿಂದನೇ ಗುರುತಿಸ್ತಾರೆ ಅಲ್ವಾ? ಅದು ಮರದಲ್ಲಿ ಫಲ ಇಲ್ಲ ಅಂದ್ರೆ ಆ ಮರ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ನಮ್ಮನ್ನ ನಮ್ಮ ಫಲದಿಂದ ಗುರುತಿಸ್ತಾರೆ. ಓಕೆ, ಸೊ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನು ನಿಮಗೆ ಹೊಸ ಕಟ್ಟಳೆಯನ್ನು ಕೊಟ್ಟಿದ್ದೀನಿ, ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಇನ್ನೊಬ್ಬರನ್ನ ಪ್ರೀತಿಸಬೇಕು. ಇದು ಹೊಸ ಕಟ್ಟಳೆ. ಸೊ ನಿಮ್ಮ ಪ್ರೀತಿಯಿಂದ ಜನರಿಗೆ ಗೊತ್ತಾಗುತ್ತೆ ನೀವು ನನ್ನ ಶಿಷ್ಯರು ಅಂತ. ಇದು ಹೊಸ ಆಜ್ಞೆ. ಹೊಸ ಆಜ್ಞೆ ಯಾಕೆ? ಯೇಸು ಕ್ರಿಸ್ತರಂತೆ ನಾವು ಇನ್ನೊಬ್ಬರನ್ನ ಪ್ರೀತಿಸಬೇಕು. ಸೊ ನಮ್ಮ ಜೀವನದಲ್ಲಿ ನಾವು ನೋಡಬೇಕು, ನಮ್ಮ ಹೃದಯದಲ್ಲಿ ಬಹಳ ಪ್ರೀತಿ ತುಂಬಿಕೊಂಡಿದ್ದೀವಿ. ನಮ್ಮ ಪಾಕೆಟಲ್ಲಿ ಬಹಳ ದುಡ್ಡಿದ್ರೆ ನಾವು ಇನ್ನೊಬ್ಬರಿಗೆ ಕೊಡ್ತೀವಿ. ಪಾಕೆಟ್ ಬಹಳ ಖಾಲಿ ಆಗಿದ್ರೆ ಏನಾಗುತ್ತೆ? ಇನ್ನೊಬ್ರಿಗೆ ಕೊಡೋಕ್ಕಾಗುತ್ತಾ? ಎದುರು ನೋಡ್ತೀವಿ. ಅಂದ್ರೆ ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿದ್ರೆ ಏನ್ ಮಾಡ್ತೀವಿ? ನಾವು ಇನ್ನೊಬ್ಬರಿಗೆ ಕೊಡ್ತೀವಿ ಪ್ರೀತಿಯನ್ನು. ಸೊ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದೆಯಾ? ಅವಾಗ ನಾವು ಇನ್ನೊಬ್ಬರಿಗೆ ಪ್ರೀತಿಯನ್ನ ಕೊಡೋಕೆ ಸಾಧ್ಯ. ಪ್ರೀತಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕೊಡಕ್ಕಾಗಲ್ಲ. ನಮ್ಮ ಗಂಡ ಹೆಂಡತಿಗೆ ನಮ್ಮ ಪ್ರೀತಿಯನ್ನು ಕೊಡಕ್ಕಾಗಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಪ್ರೀತಿಯನ್ನು ಕೊಡಕ್ಕಾಗಲ್ಲ. ಈ ಪ್ರೀತಿಯನ್ನ ತುಂಬಿಸ್ಕೊಬೇಕು. ಎಲ್ಲಿಂದ? ದೇವರಿಂದ, ಪವಿತ್ರಾತ್ಮನಿಂದ, ಯೇಸು ಕ್ರಿಸ್ತನಿಂದ ನಾವು ಪ್ರೀತಿಯನ್ನು ತುಂಬಿಸ್ಕೋಬೇಕು. ತುಂಬಿಸ್ಕೊಂಡಿದ್ದೀವಿ. ಓಕೆ, ಸೊ ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ನಿಮ್ಮ ಮಕ್ಕಳು ಹೇಳ್ತಾರ ನೀವು ನಿಜವಾಗ್ಲೂ ಈ 5 ಬಟ್ಟೆಗಳನ್ನ ಧರಿಸ್ಕೊಂಡಿದ್ದೀರ ಅಂತ ಹೇಳ್ತಾರೆ. ಅಂದ್ರೆ ಏನು? 5 ಬಟ್ಟೆ ಅಂದ್ರೆ ಏನು?
ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ. ನಿಮ್ಮ ಮನೆಯಲ್ಲಿ ಓಕೆ ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ, ನಿಮ್ಮ ಮಕ್ಕಳು ಅವ್ರು ಹೇಳ್ತಾರ ಈ 5 ಗುಣಗಳ ಬಟ್ಟೆಗಳನ್ನ ನೀವು ಧರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರ? ನಿಜವಾಗ್ಲೂ ಧರಿಸ್ಕೊಂಡಿದ್ರೆ ಹೇಳ್ತಾರೆ. ಓಕೆ, ಈ ಬಟ್ಟೆಗಳೆಲ್ಲ ಧರಿಸ್ಕೊಳ್ದೆ ನೀವು ಹಾಗೆ ಜೀವನ ಮಾಡ್ತಾ ಇದ್ದೀರಿ ಅಥವಾ ಬೇರೆ ಯಾವುದಾದ್ರೂ ಬಟ್ಟೆಗಳು ಹಾಕೊಂಡಿದ್ದೀರಿ ಈ ಬಟ್ಟೆನ ಬಿಟ್ಟು. ಸೊ ಯಾಕೆ ನಾವು ಈ ಬಟ್ಟೆಗಳನ್ನು ಹಾಕೋಬೇಕು? ಎಫೆಸದವರು 1ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಈ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ದೇವರು ನಮ್ಮನ್ನ ಆರಿಸಿದ್ದಾರೆ ಅಂತ ವಚನ ಹೇಳಿ. ಈ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ದೇವರು 6ನೇ ದಿನ ಮನುಷ್ಯರನ್ನ ಮಾಡಿದ್ರು ಅಂತ ನೀವು ಬೈಬಲಲ್ಲಿ ನೋಡ್ತೀರ. ಓಕೆ, ಇದು ಆದಿಕಾಂಡಕ್ಕಿಂತ ಮುಂಚೆ ಇರೋ ವಚನ. ಯಾವುದು? ಎಫೆಸರ್ 1:4. ಎಫೆಸರ್ 1:4 ಹೇಳುತ್ತೆ, ಪ್ರಪಂಚ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವರು ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಆರಿಸ್ಕೊಂಡಿದ್ದಾರೆ ಅಂತ ವಚನ. ಅಂದ್ರೆ ನಾವೆಷ್ಟೊಂದು ವಿಶೇಷವುಳ್ಳವರು. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಎಲ್ಲೋ ಇದ್ವಿ, ಹೆಂಗೋ ಜೀವನ ಮಾಡ್ತಿದ್ವಿ, ಯಾವ ಊರಲ್ಲಿ ಇದ್ವಿ, ಯಾವ ದಾಸೇನೋ ನಮ್ಮನ್ನ ಕಂಡ್ಕೊಳ್ತಿರಲಿಲ್ಲ, ಮಾತಾಡಿಸ್ತಾ ಇರಲಿಲ್ಲ. ಆದ್ರೆ ದೇವರು ನಮ್ಮನ್ನ ಆರಿಸಿದ್ದಾರೆ ಪ್ರಪಂಚ ಸೃಷ್ಟಿಯಾಗಿ ನಾವು ಮುಂಚೆ. ನನಗೆ ಬಹಳ ವಿಶೇಷ ಅನ್ಸುತ್ತೆ, ನಾನು ಅಷ್ಟೊಂದು ಶ್ರೇಷ್ಠ ಅಲ್ಲ ದೇವರಿಗೆ. ಓಕೆ, ನೀವು ಅಷ್ಟೊಂದು ಶ್ರೇಷ್ಠ ದೇವರಿಗೆ. ನಿಮ್ಗೆ ಗೊತ್ತಿದೆಯಾ? ದೇವರು ಪ್ರಪಂಚ ಸೃಷ್ಟಿ ಅಂದ್ರೆ ಆಕಾಶ ಭೂಮಿ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವರು ನನ್ನನ್ನು ಆರಿಸಿದ ಯೇಸು ಕ್ರಿಸ್ತನ ಹಿಂಬಾಲಿಸಬೇಕು. ಅದಕ್ಕೋಸ್ಕರ ನಾವು ಈ ಬಟ್ಟೆನ ಧರಿಸಬೇಕು. ಯೇಸು ಕ್ರಿಸ್ತ ಅಷ್ಟೊಂದು ನಮಗೆ ಪ್ರೀತಿಸ್ತಾರೆ. ನಮ್ಮ ಪ್ರತಿಯೊಬ್ಬರಲ್ಲಿ ಕೆಟ್ಟ ಗುಣಗಳು ಇದ್ದು ಅದಕ್ಕೆ ಕ್ರಮೇಣ ಅದು ಕಡಿಮೆ ಆಗ್ತಾ ಇದೆಯಾ ಅಥವಾ ಜಾಸ್ತಿ ಆಗ್ತಾ ಇದೆ? ಓಕೆ, ಕೆಟ್ಟ ಗುಣಗಳು ಮುಂಚೆ ಇದ್ದು, ಓಕೆ, ಅಂದ್ರೆ ಇವಾಗ ಕ್ರಮೇಣವಾಗಿ ಕಡಿಮೆ ಆಗ್ತದೆ ಅಥವಾ ಜಾಸ್ತಿ ಆಗ್ತದೆ? ಕಡಿಮೆ ಆಗ್ತಾ ಇದ್ರೆ ಅದು ಒಳ್ಳೆ ನ್ಯೂಸ್, ಒಳ್ಳೆ ಪ್ರೋಗ್ರೆಸ್, ಒಳ್ಳೆ ಬೆಳವಣಿಗೆ. ಅದು ಜಾಸ್ತಿ ಆಗ್ತಾ ಇದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅಂದ್ರೆ ಈ ಕ್ರಿಶ್ಚಿಯನ್ ಆಗಿನ ಮುಂಚೆ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ರಿ, ಇವಾಗ ಜಾಸ್ತಿ ಸುಳ್ಳು ಹೇಳ್ತೇವೆ. ಅದು ಒಳ್ಳೆ ಬೆಳವಣಿಗೆನಾ? ಓಕೆ, ಸೊ ಮುಂಚೆ ಸ್ವಲ್ಪ ಕೆಟ್ಟ ಮಾತು ಮಾತಾಡ್ತೀವಿ, ಇವಾಗ ಜಾಸ್ತಿ ಕೆಟ್ಟ ಮಾತು. ಅದು ಒಳ್ಳೆ ಬೆಳವಣಿಗೆನಾ? ಖಂಡಿತ. ಓಕೆ, ಮುಂಚೆ ನಿಮಗೆ ದಿನಕ್ಕೆ 1 ಪ್ಯಾಕೆಟ್ ಸೇರ್ತಿದ್ರೆ ಏನೋ, ಆದರೆ ಇವಾಗ 2 ಪ್ಯಾಕೆಟ್ ಸೇರ್ತಿದ್ರು. ಅದು ಒಳ್ಳೆ ಬೆಳವಣಿಗೆನಾ? ಖಂಡಿತ ಇಲ್ಲ. ಸೊ ನಾವು ಯೋಚನೆ ಮಾಡಿ ನೋಡಬೇಕು. ಎರಡು ನಮ್ಮ ಶರೀರದಲ್ಲಿ ಪಾಪದ ಸ್ವಭಾವ ಇದೆ, ದೇವರ ಆತ್ಮನೂ ಇದೆ. ಓಕೆ, ದೀಕ್ಷಾಸ್ನಾನ ಹೊಂದಿದ ಮೇಲೆ ಪಾಪದ ಸ್ವಭಾವ ಇದೆ, ಪವಿತ್ರ ಆತ್ಮನೂ ಇದೆ, ದೇವರು ಇದ್ದಾರೆ. ಎರಡಕ್ಕೂ ದಿನ ಹೋರಾಟ ನಡೀತಾ ಇದೆ. ಅದರಲ್ಲಿ ಯಾರು ಗೆಲ್ತಾರೋ, ಓಕೆ, ಯಾರನ್ನ ನೀವು ಗೆಲ್ಲಿಸ್ತೀರೋ ಆ ಗೆಲ್ಲಿಸುವಂತ ಜವಾಬ್ದಾರಿ ನಿಮಗಿದೆ. ಪಾಪದ ಸ್ವಭಾವಕ್ಕೆ ನೀವು ಹೆಚ್ಚು ಊಟ ಆಗ್ತಾ ಇದ್ರೆ ಪಾಪನೇ ಗೆಲ್ಲೋದು. ಆದ್ರೆ ಪವಿತ್ರ ಆತ್ಮನಿಗೆ ನೀವು ಹೆಚ್ಚು ಊಟ ಆಗ್ತಾ ಇದ್ರೆ ಅವಾಗ ಪವಿತ್ರ ಆತ್ಮ ಗೆಲ್ತಾರೆ. ಸೊ ಯಾರಿಗೆ ನೀವು ಹೆಚ್ಚು ಊಟ ಆಗ್ತೀರಾ ಅದು ನಿಮ್ ಕೈಲಿದೆ. ಊಟ ಆಗೋದಂದ್ರೆ ನಾವು ಹೋಗಿ ಬಿರಿಯಾನಿ ತಿನ್ಸೋದಲ್ಲ. ನಾನು ಹೇಳೋದೇನೆಂದ್ರೆ, ನಾವು ನಮ್ಮ ಮನಸ್ಸು ಓಕೆ ಯಾರ ಮೇಲೆ ಕೇಂದ್ರೀಕರಿಸ್ತೀವಿ ಬಹಳ ಸಮಯ, ಅಂದರೆ ನಮ್ಮ ಸಮಯ ಬೈಬಲ್ ಓದೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ, ದೇವರನ್ನ ಧ್ಯಾನಿಸೋದ್ರಲ್ಲಿ, ಜನರಿಗೆ
ಉಪಕಾರ ಮಾಡೋದ್ರಲ್ಲಿ, ಜನರಿಗೆ ಬೈಬಲ್ ಹೇಳ್ಕೊಡೋದ್ರಲ್ಲಿ, ಈ ರೀತಿಯಲ್ಲಿದ್ರೆ ನಾವು ಯಾರಿಗೆ ಬಹಳ ಊಟ ತಿನ್ನಿಸ್ತಾ ಇದ್ವಿ. ಬಟ್ ಅದರ ಬದಲಾಗಿ ನಾವು ಬರೀ ಸೀರಿಯಲ್ಗಳನ್ನ ನೋಡಿಕೊಂಡು, ಟಿವಿಗಳನ್ನ ನೋಡಿಕೊಂಡು, ಸುಮ್ಮನೆ ಹರಟೆ ಹೊರಗಡೆ ಹೊಡ್ಕೊಂಡು, ಓಕೆ, ಸೊ ಈ ರೀತಿಯಾಗಿ ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು, ಸೊ ಬಹಳ ಮುಖ್ಯವಲ್ಲದ ವಿಷಯಗಳನ್ನ ಮಾಡಿಕೊಂಡು ಈ ರೀತಿಯಾಗಿದ್ರೆ ಅವಾಗ ನಾವು ಯಾವುದಕ್ಕೆ ಬಹಳ ಊಟ ಬಡಿಸ್ತಾ ಇದ್ವಿ? ಪಾಪದ ಸ್ವಭಾವಕ್ಕೆ. ಅವಾಗ ಗೆಲ್ಲೋದು ಯಾರು? ಖಂಡಿತ ಪಾಪದ ಸ್ವಭಾವ. ಸೊ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ದೇವರು ನಮ್ಮನ್ನ ಶೋಧನೆಯಲ್ಲಿ ಬೀಳಿಸಲ್ಲ. ಯಾಕಂದ್ರೆ ದೇವ್ರಿಗೆ ನಮ್ಮ ಬಗ್ಗೆ ಬಹಳ ಪ್ರೀತಿ ಇದಲ್ವಾ? ಓಕೆ, ಬಟ್ ನಮ್ಮನ್ನ ಸಹಿತ ನಮಗೆ ಶೋಧನೆಯಲ್ಲಿ ಬೀಳಿಸ್ತಾರೆ. ಓಕೆ, ಆದ್ರೆ ನಮ್ಮ ಸ್ವಂತ ಆಸೆಗಳಿಂದ ನಾವು ಪಾಪಕ್ಕೆ ಬೀಳ್ತೀವಿ. ನಮ್ಮ ಸ್ವಂತ ಯಾಕೋಬ 1 ನೀವು 13-17 ಹೋದ್ರೆ ಗೊತ್ತಾಗುತ್ತೆ. ನಮ್ಮ ಸ್ವಂತ ಪಾಪಗಳಿಂದ ನಾವು ಪಾಪದಲ್ಲಿ ಬೀಳ್ತೀವಿ, ಸ್ವಂತ ಆಸೆಗಳಿಂದ. ಅದಕ್ಕೆ ಬೈಬಲ್ ಹೇಳುತ್ತೆ, ನೀನು ದೇವರ ಮೇಲೆ ನೆಪ ಹೇಳ್ಬೇಡ, ನೀನು ಪಾಪ ಮಾಡ್ಬಿಟ್ಟು. ಯಾಕಂದ್ರೆ ದೇವರು ಯಾರಿಗೂ ಕೂಡ ಶೋಧನೆ ಒಳಗೊಳಿಸಲ್ಲ. ದೇವರು ಯಾರಿಗೂ ಕೂಡ ಶೋಧನೆಗೆ ಒಳಗೊಳಿಸಲ್ಲ. ದೇವ್ರ ಮೇಲೆ ನೆಪ ಹೇಳ್ಬೇಡ್ರಿ, ಸೈತಾನ್ ಮೇಲೂ ನೆಪ ಹೇಳ್ಬೇಡ್ರಿ. ಯಾಕಂದ್ರೆ ಸೈತಾನ್ಗೆ ನಿಮ್ಮನ್ನ ಪಾಪದಲ್ಲಿ ಬೀಳ್ಸಕ್ ಆಗಲ್ಲ. ಶೋಧನೆ ಕೊಡ್ಬೋದು, ಆದ್ರೆ ಸೈತಾನ್ ನಿಮ್ಮನ್ನ ಪಾಪದಲ್ಲಿ ಬೀಳ್ಸಕ್ ಆಗಲ್ಲ. ನೀವೇನೇ ಪಾಪದಲ್ಲಿ ಹೋಗಿ ಬೀಳ್ತೀರಿ. ನಿಮ್ಮ ಸ್ವಂತ ಆಸೆಗಳಿಂದ, ನೀವು ದುರಾಸೆಗಳಿಂದ ನೀವು ಪಾಪದಲ್ಲಿ ಹೋಗಿ ಬೀಳ್ತೀರಿ. ಅದಕ್ಕೆ ನೀವೇ ಕಾರಣ, ಅದಕ್ಕೆ ನೀವೇ ಜವಾಬ್ದಾರಿ ತಗೋಬೇಕು. ಸೊ ಹೋರಾಟ ನಡೀತಾ ಇದೆ. ಯಾರಿಗೆ? ಪವಿತ್ರಾತ್ಮಗೆ ಮತ್ತು ಪಾಪದ ಸ್ವಭಾವದ ಮಧ್ಯೆ ಹೋರಾಟ ನಡೀತಾ ಇದೆ. ನಾವು ಯಾರನ್ನ, ಅದಕ್ಕೆ ಬೈಬಲ್ ಹೇಳುತ್ತೆ ಎಫೆಸರ್ 6ನೇ ಅಧ್ಯಾಯದಲ್ಲಿ ನಾವು ಯುದ್ಧದಲ್ಲಿ ಇದ್ದೀವಿ. ಇವಾಗ ನೀವು ಕೇಳ್ತಾ ಇರ್ಬೋದು, ಯುಕ್ರೇನ್ಗೆ, ರಷ್ಯಾಗೆ, ಇಸ್ರೇಲ್ಗೆ, ಪ್ಯಾಲೆಸ್ಟೈನ್ಗೆ, ಇರಾನ್ಗೆ ಯುದ್ಧ ನಡೀತಾ ಇದೆ. ಇವರೆಲ್ಲ ಕಣ್ಣಿಗೆ ಕಾಣಿಸ್ತಾರೆ ಶತ್ರುಗಳು. ಆದ್ರೆ ನಾವು ಯುದ್ಧ ಮಾಡ್ತಾ ಇರೋದು ಕಣ್ಣಿಗೆ ಕಾಣಿಸದೇ ಇರುವಂತ ಶತ್ರುಗಳ ವಿರುದ್ಧ. ಓಕೆ, ಕಣ್ಣಿಗೆ ಕಾಣಿಸದೇ ಇರುವಂತ ಶತ್ರುಗಳ ವಿರುದ್ಧ ನಾವು ಯುದ್ಧ ಮಾಡ್ತಾ ಇದ್ರೆ ಇನ್ನೂ ಎಷ್ಟೊಂದು ಅಲರ್ಟ್ ಆಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ಅದಕ್ಕೇನೆ ನೀವು ಕ್ಯಾಶುಯಲ್ ಆಗಿ ತಗೋಬಾರ್ದು ಕ್ರಿಶ್ಚಿಯನ್ ಲೈಫು. ಪ್ರತಿ ದಿನ ನಾವು ಎದ್ದಿದ ತಕ್ಷಣ, ಓಕೆ, ವಾರ್ಗೆ ಹೋಗುವಾಗ ಏನ್ ಮಾಡ್ತಾರೆ ಎಲ್ಲರೂ? ಡೆಲ್ ಬಿ ರೆಡಿ. ಶೂಸ್ ಹಾಕೋತಾರೆ, ಬೆಲ್ಟ್ ಹಾಕೋತಾರೆ, ಕವಚ ಧರಿಸ್ಕೋತಾರೆ, ಹೆಲ್ಮೆಟ್ ಹಾಕೋತಾರೆ, ಗನ್ ಹಿಡ್ಕೋತಾರೆ. ದೇ ವೆರಿ ಸೇಫ್ ಅಲ್ವಾ? ಪ್ರತಿದಿನ ನಾವು ಶೂಸ್ ಹಾಕೋಬೇಕು, ಗನ್ ತಗೋಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಯುದ್ಧಕ್ಕೆ ತಯಾರಾಗಿರ್ಬೇಕು, ಆತ್ಮಿಕವಾದ ಯುದ್ಧಕ್ಕೆ ತಯಾರಾಗಿರ್ಬೇಕು. ಯಾಕಂದ್ರೆ ಸೈತಾನ್ ಕಾಯ್ತಾ ಇದ್ದಾನೆ ನಿಮ್ಮ ಶೋಧನೆಗೆ ಬೀಳ್ಸಕ್ಕೆ. ಓಕೆ, ಬಟ್ ನೀವು ಎಚ್ಚರಿಕೆ ಇಲ್ಲ ಅಂದ್ರೆ ಪಾಪದಲ್ಲಿ ಬೇಗ ಬಿದ್ದೋಗ್ತೀರಿ. ಸೊ ಯೋಚನೆ ಮಾಡಿ ನೋಡಿ, ನಮ್ಮ ಹಳೆಯ ಗುಣಗಳು ಬದಲಾವಣೆ ಆಗಿದೆ. ಜನ ನೋಡ್ತಾರ ನಮ್ಮ ಗುಣಗಳನ್ನು, ನಮ್ಮ ಬದಲಾವಣೆಯನ್ನ ಜನ ನೋಡ್ತಾರ, ನೋಡಿ ಹೇಳ್ತಾರ, ಖಂಡಿತ ಗುರುತಿಸ್ತಾರೆ. ಫಲವನ್ನ ನೋಡಿ ಮರವನ್ನ ಗುರುತಿಸ್ತಾರೆ ಜನ. ಸೊ ಅದೇ ತರ ನಮ್ಮ ಗುಣಗಳನ್ನ ನೋಡಿ ಜನ ನಾವು ಶಿಷ್ಯರಿಂದ ಗುರುತಿಸ್ತಾರೆ. ಓಕೆ, ನಾವೆಲ್ಲರೂ ಕೂಡ ಒಂದು ಜೂನಿಯರ್ ಜೀಸಸ್ ಇದ್ದಂಗೆ, ಕುಟ್ಟಿ ಜೀಸಸ್ ಇದ್ದಂಗೆ ಅಲ್ವಾ? ಯೇಸು ಕ್ರಿಸ್ತು ಇಲ್ಲ ಇಲ್ಲಿ ಪ್ರಪಂಚದಲ್ಲಿ, ಬಟ್ ನಾವು ಇದ್ದೀವಿ ಅಂದ್ರೆ ನಾವೆಲ್ಲರೂ ಕುಟ್ಟಿ ಜೀಸಸ್. 2 ಕೊರಿಂಥದವರು 5:20 ಹೇಳುತ್ತೆ, ನಾವು ರಾಯಭಾರಿಗಳು, ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್ ಅಂತ ವಚನ ಹೇಳುತ್ತೆ. ನಾವು ರಾಯಭಾರಿಗಳು ಅಂದ್ರೆ ಏನು? ನಾನು ಭಾರತದ ರಾಯಭಾರಿ ಅಂದ್ರೆ ಪ್ರೆಸಿಡೆಂಟ್, ಪ್ರಧಾನ ಮಂತ್ರಿ ಅವ್ರಿಗೋಸ್ಕರ ನಾನು ಮಾತಾಡ್ತೀನಿ. ದೇಶದಲ್ಲಿರುವ 140 ಕೋಟಿ ಜನರಿಗೋಸ್ಕರ ನಾನು ಮಾತಾಡ್ತೀನಿ, ಅವ್ರಿಗೋಸ್ಕರ ನಿಲ್ತೀನಿ. ಅಂದ್ರೆ ಯೇಸುಗೋಸ್ಕರ ನಾನು ನಿಲ್ತೀನಿ, ಯೇಸುನ ನಾನು ಪ್ರತಿಬಿಂಬಿಸ್ತೇನೆ. ಓಕೆ, ಈ ರೀತಿಯಾಗಿ ನಾವಿದ್ದೀವಿ ಅಲ್ವಾ? ಸೊ ಅವಾಗ ನಮ್ಗೆ ಎಷ್ಟೊಂದು ಜವಾಬ್ದಾರಿ ಇದೆ ನೋಡಿ ಶಿಷ್ಯನಾಗಿರೋಕ್ಕೆ. ಸೊ ಬಟ್ ಕೆಲವು ಪಾಪದ ಸ್ವಭಾವ, ಓಕೆ, ನೀವೆಲ್ಲರೂ ಯೋಚನೆ ಮಾಡ್ಬೋದು. ಮಗು ಹುಟ್ಟುತ್ತಲ್ವಾ,
ಮಗು ಹುಟ್ಟಿದ ಮೇಲೆ ಬೆಳೆಯಕ್ಕೆ ಟೈಮ್ ತಗೊಳುತ್ತೆ. ಸಡನ್ ಆಗಿ ನೀವು ಮಟನ್ ಬಿರಿಯಾನಿ ಕೊಡ್ತೀರಾ ಮಗುಗೆ ಹುಟ್ಟಿದ ತಕ್ಷಣ? ಓಕೆ, ಮಗು ತಿನ್ನೋಕ್ಕಾಗಲ್ಲ, ಮಗು ಸತ್ತೋಗುತ್ತೆ. ನೀವು ಮಟನ್ ಬಿರಿಯಾನಿ ಕೊಟ್ಟರು ಸತ್ತೋಗುತ್ತೆ. ಆ ಟೈಮಲ್ಲಿ ಏನು ಕೊಡಬೇಕು? ಹಾಲು ಕೊಡ್ಬೇಕು. ಆಮೇಲೆ ಕ್ರಮೇಣವಾಗಿ ಸರಳಾಕಿ ಸ್ವಲ್ಪ ಸ್ವಲ್ಪ ಗಟ್ಟಿ ಪದಾರ್ಥ ಕೊಡ್ತಾ ಇರ್ಬೇಕು. ಹಂಗೆ ನಾವು ಕೂಡ ನಮ್ಮ ಗುರಿ, ದೇವರಿಗೆ ನಮ್ಮ ಮೇಲೆ ಒಂದು ಗುರಿ ಇದೆ. ನಾವು ಕ್ರೈಸ್ತರ ತರ ಆಗ್ಬೇಕಂತ, ಕ್ರಿಸ್ತನ್ ತರ ಆಗ್ಬೇಕಂತ, ಕ್ರಿಸ್ತನು ಯೇಸು ಕ್ರಿಸ್ತನ ತರ ಆಗ್ಬೇಕಂತ. ಸೊ ನಾವಿವಾಗ ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಮಗುವಾಗಿದ್ದೀವಿ, ಕ್ರಮೇಣವಾಗಿ ನಾವು ಯೇಸು ಕ್ರಿಸ್ತನ ತರ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಊಟ ಮಾಡ್ತಾ ಇರ್ಬೇಕು. ಅಂದ್ರೆ ಏನು? ಆತ್ಮೀಯವಾಗಿ ನಾವು ಬೆಳೀತಾ ಇರ್ಬೇಕು, ಯೇಸು ಕ್ರಿಸ್ತನ ತರ ಕ್ರಮೇಣವಾಗಿ. ಸೊ ಪಾಪದ ಸ್ವಭಾವ ಹಂಗಿರುತ್ತೆ. ಒಬ್ರು ನಾನು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಮೇಲೆ ಇನ್ಮೇಲೆ ನಾನು ಜೀಸಸ್ ತರಾನೇ ಯೋಚನೆ ಮಾಡ್ತೀನಿ. ಇಲ್ಲ, ಪಾಪದ ಸ್ವಭಾವ ಹೋಗೋಕ್ಕೆ ಟೈಮ್ ತಗೊಳುತ್ತೆ, ನೀವು ಬೆಳೆಯೋಕ್ಕೆ ಟೈಮ್ ತಗೊಳುತ್ತೆ. ಒಂದು ಮಗು ಅಡಲ್ಟ್ ಆಗೋಕ್ಕೆ, ದೊಡ್ಡ ವಯಸ್ಕರ ಆಗೋಕ್ಕೆ ಟೈಮ್ ತಗೊಳುತ್ತೆ. ಅದೇ ಥರ ನಾವು ಕೂಡ ಯೇಸು ಕ್ರಿಸ್ತನ ಥರ ಬೆಳೆಯೋಕ್ಕೆ ಟೈಮ್ ತಗೊಳುತ್ತೆ. ನಾವು ಪರಿಶ್ರಮ ಪಡಬೇಕು. ನಮ್ಮ ಒಂದು ಜವಾಬ್ದಾರಿ ಇದೆ, ನಾವೇನು ಮಾಡಬೇಕಂತ. ಆ ಒಂದು ಜವಾಬ್ದಾರಿ ನಾವು ಮಾಡಬೇಕು. ಈ ಕೆಲವು ಸಮಯದಲ್ಲಿ ನನ್ನಲ್ಲಿ ಕೆಲವು ಇರುವಂಥ ಗುಣಗಳು ಇನ್ನೂ ಹೋಗಿಲ್ಲ. ಕೆಲವು ಸಮಯದಲ್ಲಿ ಕೋಪ ಇರ್ಬೋದು, ಕೆಲವು ಸಮಯದಲ್ಲಿ ಜನರನ್ನ ಕೀಳಾಗಿ ನೋಡೋದಿರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಿರ್ಬೋದು. ಕೆಲವು ಸಮಯದಲ್ಲಿ ನನ್ನನ್ನು ಎಚ್ಚರಿಸ್ಕೋಬೇಕು. ಹಂಗೆ ಮಾಡ್ತೀನಿ, ಸಡನ್ ಆಗಿ ಆಟೋಮೆಟಿಕ್ ಆಗಿ ಅದು ಮಾಡ್ತೀನಿ. ಆಟೋಮೆಟಿಕ್ ಆಗಿ ಕೋಪ ಜಂಬ ಬರುತ್ತೆ, ಈಗೋ ಇದೆ, ಅಹಂಕಾರ ಇದೆ, ನಾನೇನು ಅವನ ಹತ್ರ ಬಂದು ನೋಡಿ ಸರ್. ಬಟ್ ಇದೆಲ್ಲ ಹಂಗೆ ಇದೆ. ಅದು ಬದಲಾವಣೆ ಆಗೋಕ್ಕೆ ಟೈಮ್ ತಗೊಳುತ್ತೆ. ನಾನು ಪರಿಶ್ರಮ ಮಾಡ್ಬೇಕಂತ. ಓಕೆ, ಕೆಲವು ಸಮಯದಲ್ಲಿ ನೀವು ನೋಡ್ಬೋದು ಇದನ್ನು, ಕೆಲವು ಸಮಯದಲ್ಲಿ ನಿಮ್ಮ ಬಲಹೀನತೆಗಳನ್ನ ನಾನು ನೋಡ್ಬೋದು. ಬಟ್ ಬೈಬಲ್ ಹೇಳುತ್ತೆ, ಈ ತರ ನೋಡುವಾಗ ನಾವು ಒಬ್ಬರೊಬ್ರು ದೀರ್ಘ ಶಾಂತಿಯಿಂದ ಅವ್ರನ್ನ ಕ್ಷಮಿಸ್ಬೇಕು, ಅವರಲ್ಲಿ ತಪ್ಪು ಹುಡುಕ್ಬಾರ್ದು. ಸೊ ಬೇರೆಯವರ ಕೆಟ್ಟ ಗುಣಗಳನ್ನ ನೋಡಿ ನಮ್ಗೆ ಇರಿಟೇಟ್ ಆಗುತ್ತೆ. ಓಕೆ, ನಮ್ಮ ಗುಣಗಳನ್ನ ನೋಡಿ ಇನ್ನೊಬ್ಬರಿಗೆ ಇರಿಟೇಟ್ ಆಗುತ್ತೆ. ಓಕೆ, ಸೊ ನಾವು ಅವ್ರನ್ನ ಸ್ವೀಕರಿಸ್ಬೇಕು, ನಮ್ಮನ್ನು ಅವರು ಸ್ವೀಕರಿಸ್ಬೇಕು. ಓಕೆ, ಸೊ ಒಬ್ಬರು ಬೇರ್ ವಿತ್ ಒನ್ ಅನ್ನೋದು. ಬೇರೆ ಅಂದ್ರೆ ಸಹಿಸ್ಕೋಬೇಕು. ಬ್ರೋ, ನಿಮ್ ಬದಲಾವಣೆ ಆಗಿಲ್ಲ ಚರ್ಚ್ ಬರ್ಬೋದು. ಸಾರಿ, ಕೆನ್ ಯು ಸೇ ದಟ್? ಒಬ್ಬರು ಗುಣಗಳನ್ನ ಸಹಿಸ್ಕೋಬೇಕು. ಕಷ್ಟನೇ, ಕೆಲವು ಸಮಯದಲ್ಲಿ ಇರಿಟೇಟ್ ಬಹಳ ಆಗುತ್ತೆ. ಓಕೆ, ಬಟ್ ನಮ್ಮ ಕಷ್ಟಕ್ಕೆ ನಮ್ಮ ಬಲಹೀನತೆಗಳನ್ನ ಇನ್ನೊಬ್ರು ಸಹಿಸ್ಕೊತಾರಲ್ಲ. ಸೊ ಅದೇ ಥರ ನಾವು ಇನ್ನೊಬ್ಬರ ಬಲಹೀನತೆಗಳನ್ನ ಸಹಿಸ್ಕೋಬೇಕು. ಸೊ ಯೋಚನೆ ಮಾಡಿ ನೋಡಿ, ಎಷ್ಟು ಸಾರಿ ನಾವು ದೇವ್ರಿಗೆ ಹೇಳಿದ್ದೀವಿ, ದೇವರೇ ಇನ್ಮೇಲೆ ನಾನು ಮಾಡಲ್ಲ ಅಂತ ಯಾವುದೇ ಒಂದು ಪಾಪ. ಓಕೆ, ಆ ಥರ ಹೇಳ್ಬಿಟ್ಟು ಎಷ್ಟು ಸರಿ ತಿರುಗಿ ಅದರಲ್ಲೇ ಬಿದ್ದಿದ್ದೀವಿ. ಅವಾಗ ದೇವ್ರು ಹೇಳ್ತಾರೆ, 99 ಸರಿ ಹೇಳಿದ್ದೀನಿ, ಇದು 100ನೇ ಸರಿ, ಎಷ್ಟು ಸರಿ ಸಂಸದ್ ನೀವು ಅದರ ದೇವ್ರು ಹೇಳಿದಾರ? ಇದ್ದಾಗ. ಸೊ ನಾವು ಪಾಪ ಮಾಡುವಾಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ರೆ ದೇವರು ನಮ್ಮನ್ನ ನಿರಂತರವಾಗಿ ಕ್ಷಮಿಸ್ತಾನೇ ಇದ್ದಾರೆ. ಕೆಲಸದಲ್ಲಿ ನಾವು ಕಂಡೀಷನ್ ಆಗ್ತೀವ ಜನರಿಗೆ, ಎಷ್ಟು ಸರಿ ಕ್ಷಮಿಸೋದು ನಿಮ್ಗೆ, ಇನ್ನೂ ಎಷ್ಟು ಸರಿ ಕ್ಷಮಿಸೋದು. ಸೊ ದೇವರು ನಮ್ಮನ್ನು ಎಷ್ಟು ಸರಿ ಕ್ಷಮಿಸಿದ್ದಾರೆ, ದೇವರು ನಮಗೆ ಎಷ್ಟೊಂದು ಕನಿಕರ ತೋರಿಸಿದ್ದಾರೆ, ದೇವರು ನಮಗೆ ಎಷ್ಟೊಂದು ಕರುಣೆ ತೋರಿಸಿದ್ದಾರೆ. ನಾವು ಇನ್ನೊಬ್ಬರಿಗೆ ತೋರಿಸೋಕ್ಕಾಗಲ್ಲ? ತೋರಿಸ್ಬೇಕಾ? ಖಂಡಿತ. ಬೈಬಲ್ ಹೇಳುತ್ತೆ, ನಾನು ನಿನ್ನನ್ನು ಕ್ಷಮಿಸಿದಂತೆ ನೀನು ಇನ್ನೊಬ್ಬರನ್ನ ಕ್ಷಮಿಸು. ಸೊ ಸ್ಟ್ಯಾಂಡರ್ಡ್ ಬಹಳ ಮೇಲೆ ಇದೆ. ಸ್ಟ್ಯಾಂಡರ್ಡ್ 100, ಕಡಿಮೆ ಇಲ್ಲ. ನಾನು ನಿನ್ನನ್ನು ಹೆಂಗೆ ಕ್ಷಮಿಸಿದ್ದೀನಿ ಅದೇ ಥರ ನೀನು ಇನ್ನೊಬ್ಬರನ್ನ ಕ್ಷಮಿಸು. ಓಕೆ, ಯೋಚನೆ ಮಾಡಿ ನೋಡ್ರಿ, ಯಾರಾದರೂ ಆ ಥರ ವ್ಯಕ್ತಿಗಳಿದ್ದಾರ ನೀವು ಕ್ಷಮಿಸಿಲ್ಲ, ನೀವು ಅವ್ರನ್ನ ನೋಡಿದ್ರೆ ನಿಮಗೆ ಇರಿಟೇಟ್ ಆಗುತ್ತೆ, ಅವ್ರನ್ನ ನೋಡಿದ್ರೆ ಕೆಟ್ಟ ಕೋಪ ಬರುತ್ತೆ, ಅವ್ರನ್ನ ನೋಡಿದ್ರೆ ತೆಗೆದು ಕೊಡೋಣ ಅಂತ ಏನೋ ಅನಿಸುತ್ತೆ. ಆ ಥರ ಯಾರಾದ್ರೂ ಇದ್ದಾರ ಜೀವನದಲ್ಲಿ? ಓಕೆ, ಯಾರಾದ್ರೂ ಇದ್ರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಬೇಕು.
ಓಕೆ, ನಾನು ಇನ್ನೂ ಕ್ಷಮಿಸಿಲ್ಲ. ಓಕೆ, ಬೈಬಲ್ ಹೇಳುತ್ತೆ ಮತ್ತಾಯ 6ರಲ್ಲಿ, ನೀನು ಇನ್ನೊಬ್ಬರ ಪಾಪನ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿನ್ನ ಪಾಪನ ಕ್ಷಮಿಸಲ್ಲ. ದೇವರು ನಿನ್ನ ಪಾಪನ ಕ್ಷಮಿಸಿಲ್ಲ ಅಂದ್ರೆ ನೀನು ಎಲ್ಲಿಗೆ ಹೋಗ್ತೀಯ? ಅಂದ್ರೆ ನೀನು ರಕ್ಷಣೆ ಹೊಂದಲ್ಲ. ಅಂದ್ರೆ ಕ್ಷಮಿಸದೆ ಇರೋದು ಬಹಳ ದೊಡ್ಡ ಪಾಪ. ಆಕ್ಚುಲಿ ನಿನ್ ರಕ್ಷಣೆನೇ ಕಳ್ಕೊಂಡ್ಬಿಡ್ತೀಯ ಇನ್ನೊಬ್ಬರನ್ನ ಕ್ಷಮಿಸಿಲ್ಲ ಅಂತ. ಅಷ್ಟೊಂದು ಡೇಂಜರ್ ಬ್ರೋ. ಇಲ್ಲ ಬ್ರೋ, ನನಗೆ ಇದೊಂದು ಆಗಲ್ಲ ಅವರು, ಬೇರೆ ಏನಾದರೂ ಇದ್ರೆ ಹೇಳ್ರಿ. ಅರೇ, ಇದೊಂದು ಮಾಡಿಲ್ಲ ಅಂದ್ರೆ ನಿನ್ ಕ್ರಿಶ್ಚಿಯನ್ನೇ ಅಲ್ಲ, ನಿನ್ ಡಿಸೈಪಲೇ ಅಲ್ಲ, ನಿಂಗೆ ರಕ್ಷಣೆನೇ ಹೋಯ್ತು. ಕೆಲವರು ಡೈಲಾಗ್ ಎಲ್ಲ ಹೊಡಿತಾರೆ, ಬ್ರೋ ನಾನು ಯೇಸು ಕ್ರಿಸ್ತ ಅಲ್ಲ. ನನಗೂ ಗೊತ್ತದು ನೀನು ಯೇಸು ಕ್ರಿಸ್ತ ಅಲ್ಲ ಅಂತ. ನೀನು ಯೇಸು ಕ್ರಿಸ್ತ ಥರ ಇರಕ್ಕೆ ದೇವರು ನಿನ್ ಕರೆದಿದ್ದಾರೆ. ಸಂಪೂರ್ಣ ಪ್ರಯಾಸ ಪಡ್ಬೇಕು ನೀನು. ಡೈಲಾಗ್ ಎಲ್ಲ ಹೊಡಿಯಕ್ಕೆ ಕರೆದಿಲ್ಲ ದೇವ್ರು ನೀನು. ನೆಪಗಳು ಹೇಳಕ್ಕೆ ನಾನು ಯೇಸು ಕ್ರಿಸ್ತದವರ ಇಲ್ಲ ಅವರು ಅಂತ ಹೇಳಕ್ ಕರೆದಾರ ನಿನ್ನ. ಈಗಾಗಲೇ ಗೊತ್ತು, ಯೇಸುಗೂ ಗೊತ್ತು, ನನಗೂ ಗೊತ್ತು ನೀನು ಯೇಸು ಕ್ರಿಸ್ತರ ಅಲ್ಲ ಅಂತ. ಬಟ್ ಎಲ್ಲ ಪರಿಶ್ರಮ ಪಡ್ಬೇಕು ಯೇಸು ಕ್ರಿಸ್ತ ತರ ಇರಕ್ಕೆ. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳುತ್ತೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಕ್ಕೆ. ಓಕೆ, ದರ್ಶನ್ ತರ ನಡೆಯಕ್ಕಲ್ಲ, ಯೇಸು ಕ್ರಿಸ್ತ ತರ ನಡೆಯಕ್ಕೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಓಕೆ, ಯೇಸು ಕ್ರಿಸ್ತ ನಮ್ಮ ಕರೆದಿರೋದು ಅವ್ರ ತರ ಇರಕ್ಕೆ, ಅವ್ರ ತರ ಜೀವನ ಮಾಡಕ್ಕೆ, ಅವ್ರ ತರ ಮಾತಾಡಕ್ಕೆ, ಅವ್ರ ತರ ಪ್ರೀತಿ ಮಾಡಕ್ಕೆ, ಅವ್ರ ತರ ಯೋಚನೆ ಮಾಡಕ್ಕೆ. ಓಕೆ, ಅವ್ರ ತರ ಹೋಗಿ ಇನ್ನೊಬ್ಬರಿಗೆ ಸಹಾಯ ಮಾಡಕ್ಕೆ ದೇವ್ರು ನಮ್ಮನ್ನು ಕರೆದಿದ್ದಾರೆ. ಓಕೆ, ಸೊ ದೇವರು ನಮ್ಮನ್ನ ಕ್ಷಮಿಸಿದ ಹಾಗೆ ನಾವು ಇನ್ನೊಬ್ಬರನ್ನ ಕ್ಷಮಿಸ್ತಾ ಇದ್ದೀವಿ. ದೇವರು ನಮಗೆ ಎಷ್ಟೊಂದು ಕರುಣೆಯನ್ನು ತೋರಿಸಿದ್ದಾರೆ. ಕೆಲವು ಮನೆಯಲ್ಲಿ ನೀವು ನೋಡ್ತೀರಿ, ಪೀಸೇ ಇಲ್ಲ. ಪೀಸ್ ಅಂದ್ರೆ ಏನು? ಎಲ್ಲ ಪೀಸ್ ಓಕೆ, ಅಂದ್ರೆ ಇದು ಫುಲ್ ಜಗಳ. ಓಕೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಕೆಲವರು ಮನೆಯಲ್ಲಿ. ಏನ್ ಕಾರಣ? ಪ್ರೀತಿ ಇಲ್ಲ. ಪ್ರೀತಿ ಇದ್ರೆ ಏನ್ ಬರುತ್ತೆ? ಪೀಸು ಬರುತ್ತೆ. ಪ್ರೀತಿ ಇದ್ರೆ ಪೀಸು ಬರುತ್ತಿಲ್ಲ ಅಂದ್ರೆ ಪೀಸ್ ಆಗುತ್ತಿಲ್ಲ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಶಾಂತಿ ಬೇಕಾ? ಸಿಂಪಲ್, ನೀವು ದೇವ್ರನ್ನ ಹೆಚ್ಚಿಗೆ ಪ್ರೀತಿಸಿ, ಒಬ್ಬರಿಗೊಬ್ಬರನ್ನ ಹೆಚ್ಚಿಗೆ ಪ್ರೀತಿಸಿ. ಆಗ ನಿಮ್ಮ ಮನೇಲಿ ಏನ್ ಬರುತ್ತೆ? ಶಾಂತಿ ಸಮಾಧಾನ ಬರುತ್ತೆ. ಓಕೆ, ಪ್ರೀತಿ ಇದ್ರೆ ಅಲ್ಲಿ ಶಾಂತಿ ಬರಲೇಬೇಕು ಅಲ್ವಾ? ಸಭೆಯಲ್ಲಿ ಪ್ರೀತಿ, ಓಕೆ, ಕೆಲವು ಸಭೆಯಲ್ಲಿ ಬಹಳ ಜಗಳಗಳು ನಡೀತದೆ. ಯಾಕೆ ಅಲ್ಲೇನಿಲ್ಲ, ಸಭೆಯಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇದ್ರೆ ಶಾಂತಿ ಬರುತ್ತೆ. ಪ್ರೀತಿ ಇದ್ರೆ 5 ಬಟ್ಟೆಗಳನ್ನ ನಾವು ಧರಿಸ್ಕೊಳ್ತೀವಿ. ಪ್ರೀತಿ ಇಲ್ಲ ಅಂದ್ರೆ ಬೇರೆ ಬಟ್ಟೆಗಳನ್ನ ಧರಿಸ್ಕೊಳ್ತೀವಿ. ಓಕೆ, ಕಷ್ಟವಾಗಿ. ಯೇಸು ಕ್ರಿಸ್ತ ಹೇಳ್ತಾರೆ ಯೋಹಾನ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಶಾಂತಿ ನಾನು ನಿಮಗೆ ಉಡುಗೊರೆಯಾಗಿ ಕೊಟ್ಟಿದ್ದೀನಿ. ಗಿಫ್ಟ್, ಪೀಸ್ ಇಸ್ ಎ ಗಿಫ್ಟ್. ಯೇಸು ಕ್ರಿಸ್ತನ ಶಾಂತಿ ಸಮಾಧಾನ ನಮ್ಮ ಹೃದಯದಲ್ಲಿ ಆಳ್ತಾ ಇದೆ. ಸೊ ವಚನ 16ರಲ್ಲಿ ಹೇಳುತ್ತೆ, ನಾವು ಕರ್ತನ ವಾಕ್ಯದಲ್ಲಿ ಬೆಳಿಬೇಕು. ಓಕೆ, ಸೊ ಗುಲಾಬ್ ಜಾಮೂನ್ನ ಒಂದು ಇದರಲ್ಲಿ ಹಾಕ್ತಾರಲ್ವ, ಏನಂತ ಅದಕ್ಕೆ? ಪಾಕ, ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ. ಅದು ಹಂಗೆ ಡ್ರೈ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ವ, ಬಟ್ ಅದು ಸಕ್ಕರೆ ಪಾಕದಲ್ಲಿ ಇದ್ರೆ ಏನಾಗುತ್ತೆ? ಬಹಳ ಚೆನ್ನಾಗಿರುತ್ತೆ ತಿನ್ನಕಲ್ವಾ? ಯೇಸುವಿನ ಸಭೆಯಲ್ಲಿ ಪ್ರತಿಯೊಬ್ಬ ಶಿಷ್ಯರು ದೇವರ ವಾಕ್ಯದಲ್ಲಿ ಅದರ ಸೋಕಾಗಬೇಕು. ಆ ಸಕ್ಕರೆ ಪಾಕ ಅದನ್ನು ದೇವರ ವಾಕ್ಯ ಇದ್ದಕ್ಕೆ ನಾವೆಲ್ಲರೂ ಗುಲಾಬ್ ಜಾಮೂನ್ ಥರ ಇರಬೇಕು. ದೇವರ ವಾಕ್ಯದಲ್ಲಿ ಹಂಗೆ ನಾವು ಏನಾಗಬೇಕು? ನೆನಿಬೇಕು. ದೇವರ ವಾಕ್ಯದಲ್ಲಿ ನೆನಿಬೇಕು, ಸೋಕ್. ಯೋಚನೆ ಮಾಡಿ ನೋಡ್ರಿ, ಪ್ರತಿದಿನ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಹೋಗ್ತಾ ಇದೆಯಾ? ನಾವು ನೆನೀತಾ ಇದ್ದೀವ? ಸೋಕ್ ಆಗ್ತಾ ಇದ್ದೀವ? ಸ್ವೀಟ್ ಆಗ್ತಾ ಇದ್ದೀವ? ಇಲ್ಲಾಂದ್ರೆ ಕಷ್ಟ. ದೇವರ ಕೆಲಸವನ್ನು ಮಾಡೋಕೆ ಕಷ್ಟ ಆಗುತ್ತೆ.
ದೇವರ ವಾಕ್ಯದಲ್ಲಿ ನಾವು ನೆನೀಬೇಕು. ಪ್ರತಿದಿನ ಎಷ್ಟು ಟೈಮ್ ಕೊಡ್ತೀವಿ? 24 ಗಂಟೆ ಇದೆ. ಬೈಬಲ್ ಓದೋಕ್ಕೆ, ಬೈಬಲ್ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಎಷ್ಟು ಟೈಮ್ ಕೊಡ್ತೀವಿ? ಯೋಚನೆ ಮಾಡಿ. ಓಕೆ, ಸೊ ನಾನು 31 ವರ್ಷ ಆಯಿತು ಡಿಸೈಪಲ್ ಆಗಿ. ಪ್ರತಿದಿನ ಒಂದು ಚಾಪ್ಟರ್ ಭಾಳ ಆಳವಾಗಿ ಓದ್ತೀನಿ. ಮಿನಿಮಮ್ 1.5 ತಾಸು, 1.5 ಗಂಟೆ ನಾವು ತಗೋತೀನಿ ಬೈಬಲ್ ಓದೋಕ್ಕೆ. ಓಕೆ, ಬೈಬಲ್ ಓದ್ತೀನಿ, ಧ್ಯಾನ ಮಾಡ್ತೀನಿ. ಆ ಒಂದು ಅಧ್ಯಾಯದ ಬಗ್ಗೆ ಇನ್ನೂ ಏನು ವಿಷಯಗಳು ಕಲಿಬೋದು ಅಂತ ಬೇರೆ ಬೇರೆ ಪುಸ್ತಕಗಳನ್ನ ಓದ್ತೀನಿ. ನನಗೋಸ್ಕರ ನಾನು ಇದು ಮಾಡೋದು, ನಾನು ನೆನಿಬೇಕು ಅಂತ. ಖಂಡಿತ ನನಗೆ ಭಾಳ ಸಹಾಯ ಆಗಿದೆ. ಇಲ್ಲಾಂದರೆ ನಾನು ಯಾವಾಗಲೂ ಬಿದ್ದೋಗ್ಬಿಡ್ತೀನಿ. ಓಕೆ, ಸೊ ದೇವರ ವಾಕ್ಯ ನನಗೆ ಸಹಾಯ ಮಾಡುತ್ತೆ. ಸೊ ನಿಮಗೆ ಶಕ್ತಿ ಬೇಕಾ ಪಾಪದಿಂದ ಜಯಿಸಕ್ಕೆ? ದೇವರ ವಾಕ್ಯದಲ್ಲಿ ನೀವು ನೆನೀಬೇಕು ಪ್ರತಿದಿನ. ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ನೆನೀತಾ ಇದ್ದೀರ ನಾನು. ಓಕೆ, ಸೊ ಯೇಸು ಕ್ರಿಸ್ತರಿಗೋಸ್ಕರ ನಾವು ಜೀವಿಸ್ತಾ ಇದ್ದೀವಿ. ಓಕೆ, ಒಂದು ವಾರ ಬ್ರದರು ಸ್ಟೀವ್ ಕೆನಾಡ್ ಅಂತ ಬಂದು ಹೇಳಿದ್ರು, ಒಂದು ಪೋಯಮ್ ಹೇಳಿದ್ರು 12ವರೆಗೆ. ನಮ್ಮ ಆರಾಧನೆ ಅಲ್ಲ, ನಾಯಕರ ಕುಂಡದಲ್ಲಿ ಅವ್ರು ಹೇಳಿದ್ರು, ಯೇಸು ಕ್ರಿಸ್ತರು ಬೆಳಿಗ್ಗೆ ಎದ್ರು ಯೇಸು ಕ್ರಿಸ್ತರು, ಕುಂತರು ಯೇಸು ಕ್ರಿಸ್ತರು, ನಡೆದ್ರು ಯೇಸು ಕ್ರಿಸ್ತರು, ಏನಾದರೂ ಹೋದ್ರು ಯೇಸು ಕ್ರಿಸ್ತರು, ಪಾರ್ಕ್ ಹೋದ್ರು ಯೇಸು ಕ್ರಿಸ್ತರು, ಶೇವಿಂಗ್ ಶಾಪ್ಗೆ ಹೋದ್ರು ಯೇಸು ಕ್ರಿಸ್ತರು. ಓಕೆ, ಊಟ ಮಾಡಿದ್ರು ಯೇಸು ಕ್ರಿಸ್ತರು, ನೀರು ಕುಡಿದ್ರು ಯೇಸು ಕ್ರಿಸ್ತರು. ಸೊ ಏನೇ ಮಾಡಿದ್ರು ಯೇಸು ಕ್ರಿಸ್ತ. ಅಂದ್ರೆ ಏನು? ದೇವರು ಯೇಸು ಕ್ರಿಸ್ತನಿಗೆ ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಓಕೆ, ನಾನು ಗುಲಾಮನಾಗಿದ್ದೆ ಸೈತಾನ್ಗೆ. ಯೇಸು ಕ್ರಿಸ್ತ ಅವರ ರಕ್ತವನ್ನು ಕೊಟ್ಟು ನನ್ನ ಕೊಂಡ್ಕೊಂಡಿದ್ದಾರೆ. ಇವಾಗ ನಾನು ಯೇಸು ಕ್ರಿಸ್ತರಿಗಾಗಿ ಮಗನಾಗಿ ಮಗಳಾಗಿ ದೇವರನ್ನು ಆರಿಸಿದ್ದಾರೆ. ನಾನು ಅವ್ರಿಗೋಸ್ಕರ ಜೀವನ ಮಾಡಬೇಕು. ಪ್ರತಿಯೊಂದು ಕ್ಷಣ ನಾನು ಯೋಚಿಸ್ತೀನಿ, ಅವ್ರಿಗೋಸ್ಕರನೇ ಜೀವನ ಮಾಡಬೇಕು, ಅವ್ರನ್ನ ಸಂತೋಷ ಪಡಿಸೋಕ್ಕೆ ಜೀವನ ಮಾಡಬೇಕು, ಅವ್ರ ಜೊತೆಲಿ ನನ್ನ ಜೊತೆಲಿ ಇದ್ದಾರೆ ಅಂತ ಅನ್ಕೊಂಡು ಜೀವನ ಮಾಡಬೇಕು. ಈ ರೀತಿಯಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ಈಗ ಬಿಡು. ಓಕೆ, ಸೊ ನಾವು ಹೊಸ ವ್ಯಕ್ತಿ ಆಗಿದ್ದೀವಿ, ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡಿದ್ದೀವಿ. ನಾವು ನಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು. ಓಕೆ, ಯಾವ ಥರ ಯೂನಿಫಾರ್ಮ್ ಹಾಕೊಂಡಿದ್ದೀವಿ? ನಿಮ್ಮ ಬಟ್ಟೆಗಳನ್ನ ನೋಡಿ ಜನ ಯಾವ ಥರ ಬಟ್ಟೆಗಳನ್ನ ಹಾಕೊಂಡಿದ್ದೀರಾ, ಯಾವ ಥರ ಗುಣಗಳನ್ನ ನೀವು ಧರಿಸ್ಕೊಂಡಿದ್ದೀರ. ಓಕೆ, ಸೊ ಕೊಲೊಸ್ಸೆದವರು 2ನೇ ಅಧ್ಯಾಯ 8ನೇ ವಚನದಲ್ಲಿ ಏನು ಹೇಳ್ತಾರೆ? ಕೊಲೊಸ್ಸೆದವರು 2ನೇ ಅಧ್ಯಾಯ 8ನೇ ವಚನ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಓಕೆ, ಸೊ ಇಲ್ಲಿ ಏನು ಹೇಳುತ್ತೆ? ಪ್ರಪಂಚದಲ್ಲಿರುವ ಜ್ಞಾನ, ಬಾಲಬೋಧೆ. ಪ್ರಪಂಚದಲ್ಲಿ ಜ್ಞಾನ ಇದೆ, ಬಟ್ ಅದು ಆಕ್ಚುಲಿ ದೇವರ ಪ್ರಕಾರ ಅದು ನಿಜವಾಗಿ ಜ್ಞಾನ ಅಲ್ಲ. ಓಕೆ, ಸೊ ದೇವರ ಜ್ಞಾನನೇ ಶ್ರೇಷ್ಠ. ಸೊ ಇಲ್ಲೇನು ಹೇಳುತ್ತೆ ವಚನದಲ್ಲಿ? ನಾವು ಕ್ರಿಸ್ತರಾದ್ಮೇಲೂ ಕೂಡ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸ್ತಾ ಇದ್ದೀವ? ಓಕೆ, ಜನ ಮಾಡ್ತಾ ಇದ್ರು ಅದಕ್ಕೆ ನಾನು ಮಾಡ್ತೇನೆ. ಅರೆ, ಜನ ಮಾಡ್ಬೋದು, ಅದು ದೇವರು ನಿನ್ನನ್ನು ಬಹಳ ವಿಶಿಷ್ಟವಾಗಿ ವಿಭಿನ್ನವಾಗಿ ಇರೋಕ್ಕೆ ಕರೆದಿದ್ದಾರೆ. ಅವ್ರ ಥರ ಜನ, ಪ್ರಪಂಚದಲ್ಲಿರೋ ಜನರ ಥರ ಇರೋಕ್ಕೆ ದೇವರು ನಿನ್ನ ಕರೆದಿಲ್ಲ. ನಾವು ಹೇಳ್ತೀವ, ನೆಪ ಹೇಳ್ತೀವಿ, ಪ್ರಪಂಚದಲ್ಲಿ ಹಂಗೆ ಬ್ರೋ, ಎಲ್ಲ ಹಂಗೆ, ನಾವು ಅವ್ರಿಗೆ ತಕ್ಕಂಗೆ ಸ್ವಲ್ಪ ಸೂಟ್ ಆಗ್ಬೇಕು, ಅನುಗುಣವಾಗಿ ನೋಡ್ತೇವೆ. ಇಲ್ಲ, ಅವ್ರ ಥರ ನಾವು ಇರಬಾರ್ದು. ಓಕೆ, ಅವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಓಕೆ, ಸೊ ಈ 5 ಗುಣಗಳ ಬಗ್ಗೆ ನಾವು ಯೋಚಿಸ್ಬೇಕು. ಈ 5 ಗುಣಗಳು ನನ್ನಲ್ಲಿ ಇದೆಯಾ?
ನಾನು ಧರಿಸ್ಕೊಂಡಿದ್ದೀನ? ಪ್ರತಿದಿನ ಹೊರಗಡೆ ಬರುವಾಗ ಈ ಬಟ್ಟೆ ನಾನು ಹಾಕೊಂಡಿದ್ದೀನ? ಯೋಚನೆ ಮಾಡಬೇಕು. ಇನ್ನೊಬ್ಬರ ಹತ್ರ ಮಾತಾಡುವಾಗ, ಇನ್ನು ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳ ಜೊತೆ ಮಾತಾಡುವಾಗ ಈ ಬಟ್ಟೆ ಹಾಕೊಂಡಿದ್ದೀನಾ? ಯೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತು ಪವಿತ್ರಾತ್ಮ ನಿಮಗೆ ಈ ಒಂದು ದೇವರು ನಿಮಗೆ ಈ ಬಟ್ಟೆಯನ್ನು ಕೊಟ್ಟಿದ್ದಾರೆ. ನಾವು ಹಾಕೋಬೇಕು. ಯಾರು ನನಗೆ ಈ ಬಟ್ಟೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲರಿಗೂ ಇದೆ. ಓಕೆ, ಸೊ ನಾನು ಯೇಸು ಕ್ರಿಸ್ತನ ತರ ಜೀವನ ಮಾಡ್ತಾ ಇದ್ದೇನೆ. ಸಭೆ ಸಮಾಧಾನವಾಗಿರ್ಬೇಕಂದ್ರೆ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ನಾವು 5 ಗುಣಗಳನ್ನು ಧರಿಸ್ಕೊಳ್ತೀವಿ. ಧನ್ಯವಾದ. ಓಕೆ, ಸಹೋದರ ಸಹೋದರಿಯರು, ಈ ಸಮಯದಲ್ಲಿ ನಾವು ಕರ್ತೃ ಭೋಜನದ ಸಂದೇಶ ಕೇಳ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಾವು ಇವತ್ತಿನ ದಿವಸ ಭಾಳ ಮುಖ್ಯವಾಗಿ ಒಂದು ವಿಷಯ ನಾವು ನೋಡ್ತೀವಿ. ಕೇರಳದಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಷಯದ ಇದೆ. ಅಲ್ಲಿ ಎಷ್ಟೋ ಜನರು ಗುಡ್ಡ ಕುಸಿದು ಎಷ್ಟೋ ಜನರು ರಜ್ಜಿನಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವರು ಕಾಲುಗಳು ಕಟ್ಟಾಗಿಬಿಟ್ಟಿದ್ದಾವೆ, ಕೈಗಳು ಇದಾಗು, ರಜ್ಜಿನಲ್ಲಿ ಸಿಕ್ಕೊಂಡು ಒಂದೊಂದು ಕೈ ಈ ಥರ ಕಾಣ್ತಾ ಇದೆ. ತುಂಬ ದುಃಖಕರವಾದಂಥ ಆ ಸಂಗತಿಯನ್ನು ನಾವು ನೋಡ್ತೀವಿ. ಒಂದು ವಿಷಯ ನನಗೆ ಭಾಳ ಇದನ್ನಿಸ್ತು. ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅವರಲ್ಲಿ ಎಷ್ಟೋ ಜನರು ಇವತ್ತಿನ ದಿವಸ ಕ್ಷಮಿಸಲಾರದೆ ಇರ್ಬೋದು, ಸತ್ತೋಗಿರ್ಬೋದು. ಎಷ್ಟೋ ಜನರು ಏನು ಮಾಡಿದ್ರು ಇವತ್ತಿನ ದಿವಸ ಅಲ್ಲಿ ಊರು ಇವತ್ತು ಪೂರಾ ಆ ಊರನ್ನೇ ಹೋಗ್ಬಿಟ್ಟಿದೆ. ಅವರು ಹೆಂಡತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಕ್ಷಮಿಸುವುದು ತುಂಬ ಮುಖ್ಯ. ತುಂಬ ಮುಖ್ಯವಾಗಿ, ಯಾಕಂದರೆ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದಾರೆ. ಎಂಥ ತಪ್ಪು ಮಾಡಿದರೂ ಕೂಡ, ನಾವು ಎಂಥ ತಪ್ಪು ಮಾಡಿದರೂ ಕೂಡ, ಎಂಥ ಪಾಪ ಮಾಡಿದರೂ ಕೂಡ ದೇವರು ಕ್ಷಮಿಸಿದ್ದಾರೆ. ಇವತ್ತು ನಾವು ನಮ್ಮ ಹೃದಯದಿಂದ ಇನ್ನೊಬ್ಬರನ್ನ ಕ್ಷಮಿಸುತ್ತಾ ಇದ್ದೀವ? ಇನ್ನೊಬ್ಬರನ್ನು ನೋಡುವಾಗ ನಮ್ಮ ತಲೆಯಲ್ಲಿ ಏನಿದೆ, ನಮ್ಮ ಮನಸ್ಸಿನಲ್ಲಿ ಏನಿದೆ, ಯಾವ ಥರ ಶುದ್ಧವಾಗಿದ್ದೀವ? ಯಾಕಂದರೆ ಬೈಬಲ್ ಹೇಳ್ತಾ ಇದೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವಿಲ್ಲದವನಾಗಿರುವುದರಿಂದ ನೀವು ದೋಷವಿಲ್ಲದವರಾಗಿರಿ ಅಂತ. ಆಮೆನ್. ಈಗ ಸಮಯದಲ್ಲಿ ನಾನು ವಾಕ್ಯವನ್ನು ನೋಡೋಣ. ಆಮೆನ್. ಈ ಒಂದು ಕೇರಳ ಘಟನೆಯಿಂದ ನಮ್ಮ ಜೀವನಕ್ಕೆ ತುಂಬ ಪಾಠಗಳು ಕೂಡ ಇದ್ದಾವೆ. ಆಮೆನ್. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 15ರವರೆಗೆ. 3ನೇ ಅಧ್ಯಾಯ ಕೊಲೊಸ್ಸೆಸ್. ಓಕೆ, ಓದ್ತೀನಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯದಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದಿದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಆಮೆನ್. ಹೇಳ್ತದೆ, ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ
ಇಲ್ಲಿ ಹೇಳ್ತದೆ, ಕನಿಕರ, ದಯ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕಂದ್ರೆ ಸದ್ಗುಣಗಳಿದ್ರೆ ಮಾತ್ರ ಕ್ಷಮಿಸಲಿಕ್ಕಾಗತ್ತೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆ ಮರಣ ಹೊಂದಿದ್ದರಿಂದ, ಅವರು ಯಾಕೆ ಮರಣ ಹೊಂದಿದ್ರಂದ್ರೆ ಅವರಲ್ಲಿ ಸದ್ಗುಣಗಳಿದ್ವು. ಸದ್ಗುಣಗಳಿಂದ ಕ್ಷಮಿಸಿದ್ರು. ಇವತ್ತು ನಮಗೆ ಇನ್ನೊಬ್ಬರನ್ನ ಕ್ಷಮಿಸಬೇಕು, ಇನ್ನೊಬ್ಬರನ್ನ ನೋಡುವಾಗ ಅವ್ರ ತಪ್ಪುಗಳೇ ಕಾಣ್ತಾ ಇದೀವ, ಅಥವಾ ಅವ್ರನ್ನ ಕ್ಷಮಿಸುವ ರೀತಿಯಿಂದ ಮರೆತು ಬಿಟ್ಟಿದ್ವಾ, ಅವ್ರನ್ನ ನಾವಿವತ್ತು ಕ್ಷಮಿಸಿ ಮರೆತು ಬಿಟ್ಟಿದ್ವಾ, ಭಾಳ ಮುಖ್ಯವಾಗಿ. ಯೋಚಿಸ್ಕೊಳ್ಳಿ. ಯೇಸು ಕ್ರಿಸ್ತರು ಅಷ್ಟೆಲ್ಲ ಹೊಡಿವಾಗ, ಅಷ್ಟೆಲ್ಲ ಅಂತ ಉಗುಳುವಾಗ, ಅಷ್ಟೆಲ್ಲ ಅವರಿಗೆ ಮುಳ್ಳಿನ ಕಿರೀಟ ಹಾಕಿ ಅಸಹ್ಯ ಮಾಡುವಾಗ, ನೋವು ಮಾಡುವಾಗ ಯೇಸು ಏನು ಅಂದಿಲ್ಲ. ಅವ್ರು ಹೇಳ್ತಾ ಇದ್ದಾರ, ಇನ್ನೊಂದು ಮಾತು ಕೇಳ್ತಾರೆ, ತಂದೆಯೇ ಅವ್ರು ಏನು ಮಾಡ್ತಾರೆಂದು ಅರಿಯರು, ಅವರನ್ನು ಕ್ಷಮಿಸು. ತಂದೆಯಾದ ದೇವ್ರಿಗೂ ಕೇಳ್ತಾ ಇದ್ದಾರೆ. ಆಮೆನ್. ಯೇಸು ಕ್ರಿಸ್ತರು ಹೆಂಗೆ ಕೇಳಿದ್ದಾರೆ ಗೊತ್ತಾ? ನಾವು ಭಾಳ ಸಾರಿ ಚಿಕ್ಕ ಮಕ್ಕಳು ನೋಡ್ತೀವಿ, ದಿಶಾನ್, ರಾನನ್, ಜನಿತ, ಇವರೆಲ್ಲ ಏನಾದರೂ ತಪ್ಪು ಮಾಡುವಾಗ, ಏನಾದರೂ ಆಟ ಆಡುವಾಗ ತಪ್ಪು ಮಾಡ್ತಾ ಇರ್ತಾರೆ. ಅವರೆಲ್ಲ ಆಟ ಆಡೋ ವಯಸ್ಸು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಕೂಡ ಹಂಗೆ ಹೇಳ್ತಾರೆ, ತಂದೆಯೇ ಅವ್ರು ಏನು ಮಾಡ್ತಾರೆ ಎಂದು ಅರಿಯರು, ಅವ್ರನ್ನ ಕ್ಷಮಿಸು ಅಂತೇಳಿ ದೇವರ ಹತ್ರ ಕೇಳ್ತಾ ಇದ್ದಾರೆ. ದೇವರಿಗೆ ನಾವು ಮಕ್ಕಳಾಗಿದ್ದೀವಿ. ತಂದೆಯಾದ ದೇವರು ಎಷ್ಟು ಕ್ಷಮಿಸ್ತಾರಂದರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಮೂಲಕ ಗೊತ್ತಾಗುತ್ತೆ. ಅದಕ್ಕಾಗಿ ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾವು ಏನು ಇರಬೇಕಂದ್ರೆ ಸದ್ಗುಣಗಳನ್ನು ಧರಿಸಿಕೊಳ್ಬೇಕು. ಆಮೆನ್. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದೆ. ನನಗೆ ಅವರು ಸಿಕ್ಕಿದ್ದಾರೆ, ಅವ್ರನ್ನ ನಾನು ಬಿಡಲ್ಲ. ಕಾರಣವಿದ್ದರೂ ಕೂಡ ತಪ್ಪು ಹೊರಿಸಿದಂತೆ ಕ್ಷಮಿಸ್ರಿ ಅಂತ ಹೇಳ್ತಾರೆ. ಆಮೆನ್. ಕ್ಷಮಾಪಣೆ ಬಹಳ ಮುಖ್ಯವಾಗಿದೆ ಒಂದು ಕ್ರೈಸ್ತರ ಜೀವನಕ್ಕೆ. ಕ್ಷಮಾಪಣೆನೇ ತುಂಬ ಕ್ಷಮಾಪಣೆ ಅಂದರೆ ಯೇಸು ಕ್ರಿಸ್ತನ ಮೂಲಕನೇ ನಮಗೆ ಗೊತ್ತಾಗುತ್ತೆ. ಅವರು ಕ್ಷಮಿಸಿ ತೋರಿಸಿದ್ದಾರೆ. ಮತ್ತು ಕ್ಷಮಿಸುವುದಂದರೆ ದಿನಕ್ಕೆ 70 ಸಾರಿ ಕೂಡ ಕ್ಷಮಿಸಂತ ಕೂಡ ಹೇಳಿದ್ದಾರೆ. ಆಮೆನ್. ತುಂಬ ಮುಖ್ಯ. ಇವತ್ತು ನಾವು ನಿರ್ಧರಿಸೋಣ, ನಾವು ಕ್ಷಮಿಸ್ತೀವಿ, ಕ್ಷಮಿಸಿ ಜೀವನ ಮಾಡ್ತೀವಿ. ಆಮೆನ್. ನಮ್ಮ ಸಹೋದರ ಸಹೋದರಿಯರಿಗೆ, ಜೊತೆ ಸಹೋದರ, ನಮ್ಮ ಅಣ್ಣ ಇರ್ಬೇಕು, ಅವರು ನಮ್ಮ ತಮ್ಮ ಇರ್ಬೋದು, ನಮ್ಮ ತಂಗಿ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು. ಯಾಕೆಂದರೆ ದೇವರು ಮಕ್ಕಳಾದ ಮೇಲೆ ನಾವು ಎಲ್ಲರನ್ನೂ ಕ್ಷಮಿಸೋದು ತುಂಬ ಮುಖ್ಯ. ಆಮೆನ್. ಸಮಯದಲ್ಲಿ ನಾವು ಅವರ ದೇಹವನ್ನು ಸೂಚಿಸುವಂಥ ರೊಟ್ಟಿಗಾಗಿ, ಅವರ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷರಸಕ್ಕಾಗಿ ಪ್ರಾರ್ಥನೆ ಮಾಡಿ. ಸರ್ವಶಕ್ತರಾಗಿರುವ ದೇವರೇ, ನಿಜವಾಗಲೂ ತಂದೆ, ನಿಮ್ಮ ಕೋಪವು ನಮ್ಮ ಮೇಲಿತ್ತು. ನಮ್ಮನ್ನು ಕ್ಷಮಿಸಲಾರದಷ್ಟು ಕೋಪ ನಮ್ಮ ಮೇಲಿತ್ತು. ಆದರೂ ಕೂಡ ನೀವು ಯೇಸು ಕ್ರಿಸ್ತನ ಮೂಲಕ ನೀವು ಕ್ಷಮಿಸಿದ್ರಿ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ತಂದೆಯೇ ಅವ್ರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಎಂದು ಅರಿಯರು ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆಗಲೂ ಕೂಡ ಅಂತ ಬಾಯಲ್ಲಿ ಅವ್ರ ಮಾತು ಬರಬೇಕಂದ್ರೆ ಸ್ವಾಮಿ, ಶಾಪದ ಮಾತು ಬಂದಿಲ್ಲ, ಕೋಪದ ಮಾತು ಬಂದಿಲ್ಲ, ತುಂಬ ಸಮಾಧಾನದ ಮಾತು. ಅವರೇ ಅಷ್ಟು ತೊಂದರೆದಲ್ಲಿರುವಾಗ ತಂದೆ, ಅವರು ಟೆನ್ಷನ್ ಭಾಳ ಇತ್ತು. ಅವರು ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಕೂಡ ಹೇಳಿದರು ಸ್ವಾಮಿ. ಅವರು ಯಾರ ಮೇಲೆ ಕೂಡ ಬೇಸರಗೊಳ್ಳಿಲ್ಲ. ಅವರು ದೇವರ ಮುಂದೆ ತಮ್ಮ ಹೃದಯವನ್ನು ಎಷ್ಟು ದೋಷವಿಲ್ಲದವಾಗಿತ್ತು ಅವ್ರ ಹೃದಯ. ದೇವರು ಯೇಸು ಕ್ರಿಸ್ತನ ಹೃದಯ, ಮನಸ್ಸು, ಅವರು ದೇವರ ಮುಂದೆ ಭಾಳ ಯಾವ ಒಂದು ಅವರು ನಮಗೋಸ್ಕರ ಅವ್ರ ದೇಹವನ್ನು ಪಾಪಕ್ಕೋಸ್ಕರ, ದಂಡನೆಗೋಸ್ಕರ ತಮ್ಮ ದೇಹವನ್ನು ಕೊಟ್ಟರು. ಆದರೆ ದೇವರೇ, ನಿಜವಾಗ್ಲೂ ಅವ್ರು ಏನಾದರೂ ಇವತ್ತು ತ್ಯಾಗ ಮಾಡಿಲ್ಲ ಅಂದರೆ ನಾವು ಯಾರು ಇವತ್ತು ರಕ್ಷಣೆ ಹೊಂದಿದ್ದಿಲ್ಲ. ನಾವು ಯಾರು ಇವತ್ತು ನಿಮ್ಮ ನಾಮಸ್ಮರಣೆ ಕೂಡ ಮಾಡ್ತಿದ್ದಿಲ್ಲ. ದೇವರೇ, ಭಾಳ ಸ್ತೋತ್ರ. ಯೇಸುವಿನ ಒಂದು ದೇಹಗಾಗಿ, ಯೇಸುವಿನ ಒಂದು ಪವಿತ್ರವಾದ ರಕ್ತಗಾಗಿ ಭಾಳ ಸ್ತೋತ್ರ ಹೇಳ್ತೀನಿ. ನನ್ನ ಪಾಪವನ್ನು, ನನ್ನ ಸಹೋದರಿಯರ ಪಾಪವನ್ನು, ಅಪರಾಧವನ್ನು ಕ್ಷಮಿಸಬೇಕಂತೇಳಿ ಬೇಡಿಕೊಂಡು, ಈ ದೇಹವನ್ನು ಸೂಚಿಸುವಂಥ, ಯೇಸುವಿನ ದೇಹವನ್ನು ಸೂಚಿಸುವಂಥ ರೊಟ್ಟಿಗಾಗಿ ಮತ್ತು ಆತನ ರಕ್ತಕ್ಕಾಗಿ ಭಾಳ ಸ್ತೋತ್ರ ಹೇಳಿ ಪ್ರಾರ್ಥನೆಯನ್ನು ಯೇಸುನಾಮದಲ್ಲಿ ಬೇಡಿಕೊಳ್ಳಿ. ಆಮೇಲೆ
ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿರಿ. ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿರಿ. ಪಾಪ ತೊಳೆದು ಶುದ್ಧಿಪಡಿಸು ದಿವ್ಯ ಸಮಯದಳು. ಹಲ್ಲೆಲೂಯಾ. ಪಾಪ ತೊಳೆದು ಶುದ್ಧಿಪಡಿಸು ದಿವ್ಯ ಸಮಯದಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಬೆಟ್ಟದಲ್ಲಿ ಎಳೆದು ಬಂದವನೇ, ಸೀನಾಯಿ ಬೆಟ್ಟದಲ್ಲಿ ಎಳೆದು ಬಂದವನೇ. ಆತ್ಮದಾವ ತೀರಿಸಯ್ಯ ದಿವ್ಯ ಸಮಯದಳು. ಹಲ್ಲೆಲೂಯಾ. ಆತ್ಮದಾವ ತೀರಿಸಯ್ಯ ದಿವ್ಯ ಸಮಯದಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಆತ್ಮನವರಗಳಿಂದ ನನ್ನನ್ನು ತುಂಬಿಸಯ್ಯ. ಆತ್ಮನವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ನಿಲ್ಲುಗಲು ಅಭಿಷೇಕ ಮಾಡಯ್ಯ ದಿವ್ಯ ಸಮಯದಳು. ಹಲ್ಲೆಲೂಯಾ. ಎದ್ದು ನಿಲ್ಲುಗಲು ಅಭಿಷೇಕ ಮಾಡಯ್ಯ ದಿವ್ಯ ಸಮಯದಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತ ದೇವರು ಅದ್ಭುತವಾಗಿ ದೇವಾಭ್ರದನ್ನು ಯೂಸ್ ಮಾಡಿದ್ದಾರೆ.
ಅವರು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಅವರು ನನಗೆ ತುಂಬ 5 ಬಟ್ಟೆಗಳ ಬಗ್ಗೆ ಹೇಳಿದರು. ನಿಜವಾಗ್ಲೂ 5 ಗುಣಗಳ ಬಗ್ಗೆ ಹೇಳಿದರು. ನಿಜವಾಗ್ಲೂ ನಾವೆಲ್ಲ ಬದಲಾವಣೆ ಆಗಬೇಕು. ನಾನು ಕೂಡ ಅದರಲ್ಲಿ ಸುಮಾರು ವಿಷಯಗಳಲ್ಲಿ ಬದಲಾವಣೆ ಆಗಬೇಕು. ಕೆಲವೊಂದು ಹಳೆತನ ಇನ್ನೂ ಸಂಪೂರ್ಣ ಹೋಗಿಲ್ಲ. ಕ್ರಮೇಣವಾಗಿ ಬಿಡೋಕ್ಕೆ ಎಲ್ಲ ಪ್ರಯಾಸ ಪಡ್ತಾಯಿದ್ದೀವಿ. ಖಂಡಿತ ನೀವು ಕೂಡ ಹಳೆಯದನ್ನೆಲ್ಲ ತೆಗೆದು ಹೊಸ ವಿಷಯಗಳನ್ನ ನೀವು ಧರಿಸ್ಕೊಳ್ತೀರ ನಂಬ್ತೀನಿ. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ. ನೀವು ದೇವರ ವಾಕ್ಯ ಕೇಳಿದ್ದಕ್ಕಾಗಿ. ಈ ಸಮಯದಲ್ಲಿ ಇದೇ ರೀತಿಯಲ್ಲಿ ಮೀಟಿಂಗ್ ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ದಯವಿಟ್ಟು 10 ಗಂಟೆಗೆ ನೀವು ಆನ್ಲೈನ್ ಸರ್ವಿಸ್ ನೋಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೇರೆ ಜನಗಳಿಗೆ ಕೂಡ ತಿಳಿಸಿ, ಯಾರಿಗೆ ಬರೋಕ್ಕಾಗ್ತಾಯಿಲ್ಲ, ಯಾರಿಗೆ ಕಷ್ಟ ಆಗ್ತದೆ ಬರೋಕ್ಕೆ, ಅವರು ಕೂಡ ತಿಳಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ, ನಮಗೆ ಮಹಿಮೆ ಪ್ರೀತಿಯನ್ನು ಕೊಟ್ಟಿದ್ದಕ್ಕಾಗಿ, ನಿಮ್ಮ ಅಪಾರದ ಪ್ರೀತಿ, ಕೃಪೆ, ದಯೆ ನಮ್ಮ ಮೇಲೆ ಹಿಡಿದಕ್ಕಾಗಿ ಸ್ತೋತ್ರ. 5 ಗುಣಗಳ ಬಗ್ಗೆ ನೀವು ನಮ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ. ದೇವರು ಸಹಾಯ ಮಾಡಿ. ದೇವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ. ಇನ್ನೂ ಎಲ್ಲ ಸಂದೇಶ ನೀಡ್ತಾ ಇದ್ದಾರೆ ಅವರೆಲ್ಲರನ್ನೂ ಆಶೀರ್ವಾದ ಮಾಡಿ. ಇನ್ನು ಹೆಚ್ಚಾಗಿ ಅವರು ಬೆಳೆಯೋದಕ್ಕೆ, ಇನ್ನು ಹೆಚ್ಚಾಗಿ ಅವರು ಅದ್ಭುತವಾದ ವಿಷಯಗಳನ್ನು ನಮಗಿನ್ನೂ ಹೇಳ್ಕೊಡೋದಕ್ಕೆ ನೀವೇ ಅವ್ರನ್ನ ಆಶೀರ್ವದಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಮಯ ಕೊಡೋದಕ್ಕಾಗಿ ನಿಮ್ಮ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಈ ಪ್ರಾರ್ಥನೆ ನಿಮ್ಮೊಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇಲೆ ಧನ್ಯವಾದಗಳು.